ನೀನೇ ತಕ್ಕ ಸಮಯದಿ ನನ್ನ ನಡೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸಿ. ಇನ್ನೊಂದು ಆವರ್ತಿ ಎಲ್ಲರೂ ಹೇಳುವ, ನಿನಗೆ ಮರೆಯಾದುದು Praise the Lord. Hallelujah. Come on, shout hallelujah. Amen. ಓಕೆ, ನಿಮ್ಮ ಪಕ್ಕದವರಿಗೆ ಒಂದು ಸುಂದರವಾದ ನಿಮ್ಮ ಮುಖವನ್ನು ತೋರಿಸಿ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದಿಲ್ಲ. ವೆಲ್ಕಮ್ ಹೊಸ ಮನುಷ್ಯ ಸಿಸ್ಟರ್ ಹೆಲೆನ್ ಬಟ್ ದ ನ್ಯೂ ಮ್ಯಾನ್ ಸುದರ್ಶನ್. ಮೊನ್ನೆ ಸಂಡೇ ಅವರ ಮಮ್ಮಿಯದ್ದು 90 ವರ್ಷದ್ದು ಬರ್ತ್ಡೇ ಇತ್ತು. ವೆರಿ ಹ್ಯಾಪಿ. 90 ವರ್ಷದಲ್ಲಿ ಅವರ ಮುಖ ಹೊಳೆಯುತ್ತಾ ಇದೆ. ನಾನು ಪ್ರೀಚ್ ಮಾಡಿದಾದ ನಂತರ ಅವರ ಟ್ವಿನ್ ಸಿಸ್ಟರ್ ಬಂದು ಟೆಸ್ಟಿಮನಿ ಕೊಟ್ಟರು. ಅವರು ಎವ್ರಿ ಮಾರ್ನಿಂಗ್ ಪ್ರತಿ ಮುಂಜಾನೆ ಎದ್ದ ಕೂಡಲೇ 5 ಚಾಪ್ಟರ್ ಹಳೆ ಒಡಂಬಡಿಕೆ, 5 ಚಾಪ್ಟರ್ ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ 5 ಅಧ್ಯಾಯ, ಹೊಸ ಒಡಂಬಡಿಕೆ 5 ಅಧ್ಯಾಯ. ಮತ್ತು ಅವರ ಪ್ರಾರ್ಥನೆ 1.5 ಗಂಟೆ ಪ್ರಾರ್ಥನೆ ಮಾಡದೆ ಮಗಳು ಕರೆದರು, ಯಾರು ಕರೆದರು ಅವರು ಬ್ರೇಕ್ಫಾಸ್ಟ್ಗೆ ಬರೋದಿಲ್ಲ. ರೈಟ್. 90 ಇಯರ್ಸಲ್ಲಿ ಆಕೆ ಮುಖ ಪ್ರಜ್ವಲಿಸ್ತಾ ಉಂಟು. ರೈಟ್. ಆ ಮುಖದಲ್ಲಿ ಒಂದು ನಗು. ನಾನು ಪ್ರೀಚ್ ಮಾಡುವಾಗ ಪ್ರೀಚ್ ಮಾಡಿದೆ. ಇದು ಮುಖ ಶೈನ್ ಆಗಲಿಕ್ಕೆ ಕಾರಣ ವಾಕ್ಯ ಹೊರತು ಬೇರೆ ಯಾವುದೂ ಅಲ್ಲ ಅಂತ. ರೈಟ್. ಬಟ್ ಅಲ್ಲಿ ಸಿಸ್ಟರ್ ಟೆಸ್ಟಿಮನಿ ಕೊಡುವಾಗ ನನಗೆ ಗೊತ್ತಾಯಿತು, ಓ ಇದು ವಿಷಯ ಕರೆಕ್ಟ್. ಒಂದಿನ ನಾವು ಗ್ಲಾನ್ ಬದರ್ ಮನೆ, ಡ್ಯಾಗ್ನ ಸಿಸ್ಟರ್ನ ಮನೆಗೆ ಹೋಗಿದ್ದೆವು. ಅಲ್ಲೊಂದು ಡ್ಯಾಗ್ನ ಯಾರು ಅಜ್ಜಿ ಇದ್ದಾರೆ, ಅವ್ರು ಸಹ ಗಟ್ಟಿ ಮುಟ್ಟಿದ್ದಾರೆ. ಅವರಿಗೆ ಸಹ 100 ಆಗ್ತದೆ ಈಗ, ಈ ವರ್ಷ 100. ಆಗ ಹೋಗುವಾಗ 98 ಅಷ್ಟೇ ಇತ್ತು. ಗಟ್ಟಿದ್ದಾರೆ. ನಮ್ಮ ಬಬುಲನ್ನು ಒಳ್ಳೆಯ ವಾಕ್ಯ ಕೇಳ್ತಾರೆ, ಯಾವಾಗಲೂ ವಾಕ್ಯವನ್ನು ಸೀರಿಯಸ್ ತೆಗೆದುಕೊಳ್ತಾರೆ ಅಂತ ನನಗೆ ಆಗ ಗೊತ್ತಾಯಿತು. ನಾನೊಂದಿನ ಮಾತಾಡಿದೆ, ತುಂಬ ಮಾತಾಡೋ ವ್ಯಕ್ತಿ ಜಾಸ್ತಿ ವರ್ಷ ಬದುಕುವುದಿಲ್ಲ ಅಂತ. ತುಂಬ ವಾಕ್ಯ ಮಾತಾಡಿದ್ರೆ ತೊಂದರೆ ಇಲ್ಲ, ಏನೇನೋ ಮಾತಾಡೋ ವ್ಯಕ್ತಿ. ಎಲ್ಲ ಬಬುಲನ್ನ ಕೇಳಿದರು, ಅವ್ರು ಮಾತಾಡೋದು ಕಮ್ಮಿಯಾ ಅಂತ ಕೇಳಿದರು. ಅದಕ್ಕೆ ಡಯಾಗ್ನೋಸ್ಟಿಕ್ ಹೇಳಿದ್ರು, ಹೌದು ಅವ್ರು ಮಾತಾಡೋದು ಬಹಳ ಕಡಿಮೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಾರೆ ಅಂತ. ಬಬುಲನ್ನ ನೋಡಿ ಪ್ರೊಫಸೈಡ್ ಮಾಡಿದ್ರು, ಇವರು ಮಾತಾಡೋದು ಕಮ್ಮಿ ಅಂತ. ಇದು ವರ್ಡ್ ಆಫ್ ನಾಲೆಜ್ ಅಲ್ಲ, ಜನರಲ್ ನಾಲೆಜಲ್ಲಿ ಏನು ಗೊತ್ತಾಯ್ತು ಅವರಿಗೆ. ಯಾಕಂದರೆ ಜೀವ ಮತ್ತು ಮರಣ ನಾಲಿಗೆಯ ವಶ. ವಚನ ಪ್ರಿಯನು ಅದರ ಫಲವನ್ನು ಅನುಭವಿಸ್ತಾನೆ. ಕೂತ್ಕೊಂಡಲ್ಲಿ ಒಟ್ಟಾರೆ ಮಾತಾಡುವುದು, ಖುಷಿ ಬಂದಾಗಿ ಮಾತಾಡುವುದು, ಲಗಾಮಿಲ್ಲದೆ ಮಾತಾಡುವುದು, ಇಟ್ಸ್ ವೆರಿ ಡೇಂಜರ್. ಯಾಕೆ? ಜೀವ ಮತ್ತು ಮರಣ ನಾಲಿಗೆಯ ವಶ. ಜೋಕ್ ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು. ರೈಟ್. ಮಾತುಗಳಲ್ಲಿ ಏನು ಮಾಡ್ತಾರೆ? ಜೋಕ್ ಮಾತಾಡ್ತಾರೆ, ನೆಗೆಟಿವ್. ಆ ಜೋಕ್ಗಳಲ್ಲಿ ಒಬ್ಬ ಹೊಸ
ಮದುವೆ ಆದ ಗಂಡ ಹೆಂಡತಿ ಮಾತಾಡುವಾಗ ಪ್ರೀತಿಯ ಮಾತುಗಳು ಬರ್ತವೆ, ರೈಟ್? ಆಗ ಅವ್ರು ಹೇಳಿದ್ರಂತೆ, ಗಂಡ ಕೇಳಿದ, ನಾನು ಸತ್ತರೆ ನೀನೇನು ಮಾಡ್ತೀಯ ಅಂತ. ಹೆಂಡತಿ ಹೇಳಿದ್ರು, ನಾನು ಸಹ ಸಾಯ್ತೇನೆ ಅಂತ. ಒಂದು 3 ವರ್ಷದ ಕೆಲವು ವರ್ಷ ಆದ ನಂತರ ನ್ಯೂಸ್ ಬಂತು, ಗಂಡ ಆಕ್ಸಿಡೆಂಟ್ ಆಗಿ ಸತ್ತ ಅಂತ. ನಾನು ಕೇಳಿದ್ರು, ನಾನು ನಂಬುವುದಿಲ್ಲ. ಕಡೆಗೆ ಆಕೆ ಗಾಡಿ ಮಾಡಿಕೊಂಡು ಗಂಡನ ಡೆಡ್ ಬಾಡಿ ನೋಡಲಿಕ್ಕೆ ಹೋಗ್ತಾಳೆ. ನ್ಯೂಸ್ ಬರ್ತದೆ, ಈಕೆ ಆಕ್ಸಿಡೆಂಟ್ ಆಗಿ ಈಕೆ ಕೂಡ ಸತ್ತು ಹೋದಳು. ಒಂದೇ ದಿನ ಸತ್ತರು. ಒಬ್ಬ ದೇವ ಸೇವಕ ಹೇಳ್ತಾ ಇದ್ದ, ನಾನು ಮತ್ತು ನನ್ನ ಹೆಂಡತಿ ಒಟ್ಟಿಗೆ ಸಾಯ್ತೇವೆ ಅಂತ. ಒಂದಿನ ಪ್ರೀಚಿಂಗಲ್ಲಿ ಅವನು ಹೇಳಿದ, ಗಮ್ಮತ್ತಿಗೆ ಫ್ಲೈಟ್ ಆಕ್ಸಿಡೆಂಟ್ ಆಗಿ ಸಾಯ್ತೇವೆ. ಹಾಗೆ ಸತ್ತರು. ಮೊನ್ನೆ ಕಾಪು ಹತ್ರ ಬರುವಾಗ ಒಬ್ಬ ಹುಡುಗ ಜಸ್ಟ್ ಒಂದು ಮೆಸೇಜ್ ಹಾಕಿದ, ಟುಡೇ ಈಸ್ ಮೈ ಲಾಸ್ಟ್ ಡೇ ಅಂತ. 13 ನಿಮಿಷದಲ್ಲಿ ಕಾಪು ಹತ್ತಿರ ಬಸ್ ಆಕ್ಸಿಡೆಂಟ್ ಆಯಿತು, ಒಬ್ಬ ಮಾತ್ರ ಸತ್ತ. ರೈಟ್? ನಾಲಿಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡಬೇಕು. ಒಬ್ಬನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣ ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. ಸಭೆಯಲ್ಲಿ ಇಟ್ಕೊಂಡು ಸಭೆಯ ವಿರುದ್ಧವಾಗಿ ಮಾತಾಡುವಂಥದ್ದು ಇನ್ನೊಂದು ಡೇಂಜರ್, ರೈಟ್? ದೇವಸೇವಕನಾದ ಕೆನ್ನೆತ್ ಹೇಗಿನ್ ಸುಮಾರು 1947ರಿಂದ 58ರವರೆಗೆ ವಾಯ್ಸ್ ಆಫ್ ಹೀಲಿಂಗ್ ಅಂತ USA ಅಲ್ಲಿ ಹೀಲಿಂಗ್ ಮೀಟಿಂಗ್ಗಳು ನಡೀತಾ ಇದ್ದವು. ಅನ್ಯೂಶುವಲ್ ಹೀಲಿಂಗ್ಸ್ಗಳು, ಮಿರಕಲ್ಸ್ಗಳು. ಆರಲ್ ರಾಬರ್ಟ್ಸ್ ಒಂದು ಮೀಟಿಂಗಲ್ಲಿ ನಿಂತ ಅಂತ ಹೇಳಿದರೆ 20,000 ಜನ, ಟೆಂಟ್ ಮೀಟಿಂಗ್, ಹೀಲ್ ಆಗ್ತಿದ್ದರು. ಅದಕ್ಕಿಂತ ಮೈಟಿ ಯೂಸ್ ಆಗ್ತಿದ್ದ ಇನ್ನೊಬ್ಬ ಸೇವಕ ಇದ್ದ. ಅವನ ಮಿನಿಸ್ಟ್ರಿಯಲ್ಲಿ ಇಂಥ ಮಿರಕಲ್ಗಳು ಆಗುದಂತ ಹೇಳಿದರೆ, ಒಂದು ಡಮ್ ಅಂಡ್ ಡೆಫ್ ಸೆಂಟರ್, ಮೂಕ ಮತ್ತು ಕಿವುಡರ ಒಂದು ಸೆಂಟರ್, ಅವರಿಗೆ ಲ್ಯಾಂಗ್ವೇಜ್ ಕಲಿಸ್ತಾರೆ. ಅವನ ಮೀಟಿಂಗಲ್ಲಿ ಆ ಸೆಂಟರ್ನಿಂದ 5 ಜನರನ್ನು ಕರ್ಕೊಂಡು ಬಂದರು. ಓನ್ಲಿ 5 ಪೀಪಲ್. ಸಾವಿರಾರು ಜನರ ಮುಂದೆ ಇನ್ಸ್ಟೆಂಟ್ಲಿ 5 ಜನರ ಕಿವಿ ಬಾಯಿ ಓಪನ್. ಅಂದ್ರೆ ಕೆನೆತೆಗೆ ನಿಮಗೆ ದೇವರು ಹೇಳ್ತಾನೆ, ಇವನು ಬೇಗ ಸಾಯ್ತಾನೆ ಅಂತ. ಇವನು ಬೇಗ ಸಾಯ್ತಾನೆ. ಆಗ ಅವನ ಏಜ್ 35 ವರ್ಷ, 35. ಕೆಲವೊಮ್ಮೆ ನೀವು ಮಾತಾಡಿದ ನೆಗೆಟಿವ್ ಮಾತುಗಳು ಇಮ್ಮಿಡಿಯೇಟ್ ರಿಸಲ್ಟ್ ಕೊಡುವುದಿಲ್ಲ. ಅದಕ್ಕೆ ಸುಮ್ಮನಿದ್ದುಕೊಂಡು ಮಾತಾಡ್ತಾ ಹೋಗುವುದಲ್ಲ. ಯಾಕೆ ದೇವರೇ ಏನಾಯಿತು ಅಂತ ಕೇಳಿದ. 3 ಥಿಂಗ್ಸ್. ನಂಬರ್ 1, ಈ ವ್ಯಕ್ತಿ ಪ್ರೀತಿಯಲ್ಲಿ ನಡೆಯುವುದಿಲ್ಲ. ನಂಬರ್ 2, ಮನಿ ಪ್ರಾಬ್ಲಮ್. ನಂಬರ್ 3, ಈಟಿಂಗ್ ಪ್ರಾಬ್ಲಮ್. ತಿನ್ನುವುದು ತಪ್ಪಲ್ಲ, ಹೊಟ್ಟೆ ಬಾಕದನ ತಪ್ಪು. ಬೈಬಲ್ ಹೇಳ್ತಿದೆ, ಕುಡುಕರು ಹೊಟ್ಟೆ ಬಾಕರು ಇಬ್ಬರು ದುರ್ಗತಿಗೆ ಹೋಗ್ತಾರೆ. ಕಮ್ ಟು ಡಿಸ್ಟ್ರಕ್ಷನ್. ಎಲ್ಲಿದೆ ವಚನ? 23:18 ವಚನ, ರೈಟ್? ಓದಿ. ಇಪ್ಪತ್ತ 3 ಜಾನೋಕ್ತಿ 18 ವಚನ. ಕುಡುಕರ 18 ಮುಂದೆ ಹೋಗಿ, ಮುಂದೆ ಅದಲ್ಲ. ಓಕೆ,
ಕೊಡುಕರಲ್ಲಿಯೂ 21 ಕುಡುಕನು ಹೊಟ್ಟೆಬಾಕನು ದುರ್ಗತಿಗೆ ಬರುವರು, ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಒದಿಸುವುದು. ರೈಟ್. ಕುಡುಕನು ಹೊಟ್ಟೆಬಾಕತನ. ತಿನ್ನುವುದು ತಪ್ಪಲ್ಲ, ಹೊಟ್ಟೆಬಾಕತನ ತಪ್ಪು. ಹೊಟ್ಟೆಬಾಕತನ ಹಿಂದೆ ದುರಾತ್ಮಗಳು ಕೆಲಸ ಮಾಡುತ್ತವೆ. ಅಡಿಕ್ಷನ್. ಅತಿ ಮಾಂಸ ಭಕ್ಷಕರಲ್ಲಿ ಸೇರಬೇಡ, ಕಂಠಕ್ಕೆ ಕತ್ತಿ ಹಾಕು ಅಂತ ಹೇಳ್ತದೆ. ತಿನ್ನುವುದಕ್ಕೆ ಒಂದು ಲಿಮಿಟ್ ಇದೆ. ತಿನ್ನುವುದು ತಪ್ಪಲ್ಲ, ಹೊಟ್ಟೆಬಾಕತನ. ಸ್ಪಿರಿಟ್ ಆಫ್ ಗ್ಲಾಟನ್. ಅದರಿಂದ ಅದರ ಒಟ್ಟಿಗೆ ನಾವು ಡೀಲ್ ಮಾಡಬೇಕು. ಈ ವ್ಯಕ್ತಿ. ಎರಡನೇದ್ದು ಫೈನಾನ್ಸ್ ಅಂತ ಹೇಳಿದರೆ ಸಡನ್ಲಿ ಹೀಲಿಂಗ್ಸ್, ಮಿರಕಲ್ಗಳು ಆಗ್ತಾ ಇದ್ದವು, ಅನ್ಯೂಷಲ್ ಮಿರಕಲ್ಗಳು. ಆಗ 47 ಅವನು ಇಮಿಡಿಯೇಟ್ಲಿ ಜನರಿಗೆ ಆಫರಿಂಗ್ ಕರೀತಾ ಇದ್ದ. $50 ಕೊಡಲೇಬೇಕು, ಇಲ್ಲಾಂದರೆ ಕೂಟಕ್ಕೆ ಬರಬೇಡಿ ಬೆತ್ತಿ ಅಂತ. ಆಫರಿಂಗ್ ಜನರು ಕೊಡುವಂಥದ್ದು ಅದು ಅವರ ಬೆನಿಫಿಟಿಗೆ, ದಿ ವಿಲ್ಲಿಂಗ್ಲಿ. ರೈಟ್. ಸೇವಕರ ಬೆನಿಫಿಟಿಗೆ ಅಲ್ಲ. ದ ಮೋಟಿವ್ ಬಿಹೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಗಾಡ್ ಈಸ್ ವಾಚಿಂಗ್ ಯುವರ್ ಹಾರ್ಟ್. ನಾವು ಎಷ್ಟೇ ಸೇವೆ ಮಾಡಿದ್ರು, ಏನೇ ಮಾಡಿದ್ರು, ನಮ್ಮ ಉದ್ದೇಶ ಏನು, ಮೋಟಿವ್ ಏನು, ಹಾರ್ಟ್, ಅದು ದೇವರು ನೋಡ್ತಾನೆ. ನಂಬರ್ 3, ಈ ವ್ಯಕ್ತಿ ಪ್ರೀತಿಯಲ್ಲಿ ನಡೆಯುವುದಿಲ್ಲ. ಈತನ ಇವ್ಯಾಂಜಲಿಸ್ಟ್. ಒಂದು ಹೀಲಿಂಗ್ ಸೆಂಟರ್ ಕಟ್ತಾನೆ, ನೋ ಪ್ರಾಬ್ಲಮ್. ಚರ್ಚ್ ಸ್ಟಾರ್ಟ್ ಮಾಡ್ತೇನೆ, ನೋ ಪ್ರಾಬ್ಲಮ್. ಬಟ್ ಅವನೇನು ಮಾಡಿದ, ಅವನ ಮುಖಾಂತರ ರಕ್ಷಣೆಗೆ ಬಂದಂಥ ಅನೇಕ ಜನರನ್ನು ಹೋದ ಸಭೆಗೆ ಒಂದು 200 ಜನ, ಈ ಸಭೆಯಿಂದ 200 ಜನ ಎಲ್ಲ ಕರೆದ. ರೈಟ್. ನೀವು ನನ್ನ ಮುಖಾಂತರ ರಕ್ಷಣೆಗೆ ಬಂದದ್ದು ಹೀಗೆ ಅಂತ. ಬಟ್ ಒಂದು ಸಭೆಯಲ್ಲಿ ಅವರು ಬೆಳೆಯುತ್ತಾರೆ. ವಿ ಕ್ಯಾನಾಟ್ ಟಚ್. ಬಟ್ ಹೀಲಿಂಗ್ ರಿವೈವಲ್ ಸೆಂಟರ್ ಫಿನಿಶ್ ಆಗುವ ಮುಂಚೆ ಇವನು ಹೋಗಿಬಿಟ್ಟ. 38 ವರ್ಷದಲ್ಲಿ ಎಲ್ಲ ಸೇವಕರು ಒಟ್ಟಾಗಿ ಹೀಲಿಂಗ್, ವಾಯ್ಸ್ ಆಫ್ ಹೀಲಿಂಗ್ ಅಲ್ಲಿದ್ದ ಎಲ್ಲ ದೊಡ್ಡ ದೊಡ್ಡ ಸೇವಕರು ಬಂದು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ದೇ ಪ್ರೇಡ್. ದೇವರು ಕೆನಿತೆಗೆನಿಗೆ ಹೇಳಿದ, ಡೋಂಟ್ ಪ್ರೇ. ಅವನು ತನ್ನನ್ನು ಜಡ್ಜ್ ಮಾಡಲಿಲ್ಲ. ಬೈಬಲಲ್ಲಿ ಇದೆಯಾ? ಬೈಬಲಲ್ಲಿ ಓದಿದ್ದೀರಾ? ಓದಿರಿ. 11ನೇ ಅಧ್ಯಾಯ 31ನೇ ವಚನ. ಫಸ್ಟ್ ಕೊರಿಂಥಿಯನ್. ನನ್ನ ನಡೆಸುವವ ನೀನೇ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಬೇಕಾದರೆ ಮುಂದೆ ಓದಿಲ್ಲ. ನೆಕ್ಸ್ಟ್. ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರ್ದು. ಮಿಕ್ಕಾದ ಸಂಗತಿಗಳು ನಾನು ಬಂದಾಗ ಕ್ರಮಪಡಿಸ್ತೇನೆ. ಬೇಕಾದರೆ 27ರಲ್ಲಿ ಓದಿರಿ. 27 ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ, ಇಲ್ಲಿ ಹೇಳ್ತದೆ, therefore whoever eat this bread or drink this cup of the Lord in an unworthy manner, ಅನ್ವರ್ದಿಲಿ. ನೀವು ಬಾರ್ನ್ ಅಗೇನ್ ಆದವರು ಅನ್ವರ್ದಿ ಅಲ್ಲ. ಯು ಆರ್ ವರ್ದಿ ಟು ಪರ್ಟೇಕ್ ದಿಸ್ ಟೇಬಲ್. ದೇವರ ಭೋಜನದಲ್ಲಿ, ಕರ್ತನ ಭೋಜನದಲ್ಲಿ ನೀವು ಪಾಲು ಹೊಂದಲು ನೀವು ಯೋಗ್ಯರು. ಇಲ್ಲಿ ಬೈಬಲ್ ಹೇಳಿದ್ದು
ನೀವು ಅಯೋಗ್ಯ ರೀತಿಯಲ್ಲಿ, ಅನ್ವರ್ದಿ ಮ್ಯಾನರ್, ರೈಟ್. ಸಿ, ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ನೆಕ್ಸ್ಟ್, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಪಾತ್ರೆಯಲ್ಲಿ ಕುಡಿಯಲಿ. ಯಾರನ್ನು ಪರೀಕ್ಷಿಸಬೇಕು? ತನ್ನನ್ನು ಪರೀಕ್ಷಿಸಿಕೊಳ್ಳಲಿ. ನೆಕ್ಸ್ಟ್, ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸಿ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ನೆಕ್ಸ್ಟ್, ಈ ಕಾರಣದಿಂದ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ, ಅನೇಕರು ಸಾಯ್ತಾರಲ್ಲ, ಅನೇಕರು ಸಾಯ್ತಾರೆ. ರೈಟ್. ಸಿ, ಯೇಸು ಕ್ರಿಸ್ತನ ಈ ಲೋಕದಲ್ಲಿರುವಾಗ ಆತನಿಗೆ ಫಿಸಿಕಲ್ ಬಾಡಿ ಇತ್ತು, ಶಾರೀರಿಕ ದೇಹ. ಈಗ ಯೇಸುವಿಗೆ ಈ ಶಾರೀರಿಕ ದೇಹ ಇಲ್ಲ, ಆತನು ಮಹಿಮೆಯ ದೇಹದಲ್ಲಿದ್ದಾನೆ. ಫ್ಲಶ್ ದೇಹ ಇಲ್ಲ, ಮಹಿಮೆಯ ದೇಹದಲ್ಲಿದ್ದಾನೆ. ಯಾವ ದಿವಸ ಆತನು ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾದ, ಆತನು ತಂದೆಯ ಫಲಪಾಶದಲ್ಲಿ ಆಸನಾರೂಢನಾಗಿ ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ಕಳಿಸಿದ. ಯಾರು ಆತನು ಅಂಗೀಕಾರ ಮಾಡಿದರು ಅವರು ದೇವರ ಮಕ್ಕಳು ಮಾತ್ರ ಅಲ್ಲ, ಅವರು ಕ್ರಿಸ್ತನ ದೇಹ. ನಾವೆಲ್ಲರೂ ಸೇರಿ ಈಗ ಕ್ರಿಸ್ತನ ದೇಹವಾಗಿದ್ದೇವೆ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ವಿ ಆರ್ ಆಲ್ ಒನ್ ಬಾಡಿ, ಮೆಂಬರ್ ಪರ್ಟಿಕ್ಯುಲರ್. ಈಗ ಕ್ರಿಸ್ತನು ನಿನ್ನಲ್ಲಿ ಇದ್ದು ತನ್ನ ಕೆಲಸ ಮಾಡುತ್ತಾನೆ. ಈಗ ಕ್ರಿಸ್ತನ ದೇಹ ನೀವಾಗಿದ್ದೀರಿ. ಅದಕ್ಕೋಸ್ಕರ ಯೇಸು ಹೇಳಿದ, ನಂಬುವವರಿಂದ ಈ ಸೂಚಕಕಾರ್ಯಗಳು ಉಂಟಾಗು, ಅವ್ರು ನನ್ನ ಹೆಸರು ಹೇಳಿ ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆ ಹೊಂದುತ್ತಾರೆ. ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಒನ್ ಹೆಡ್, ಒನ್ ಬಾಡಿ. ಹಲ್ಲೆಲೂಯಾ. ಒನ್ ಹೆಡ್. ಯೇಸು ಶಿರಸ್ಸಾಗಿದ್ದಾನೆ. ನಾವು ಸಭೆ ಏನಾಗಿದ್ದೇವೆ? ಆತನ ಮ್ಯಾನಿಫೆಸ್ಟೇಷನ್ ದೇಹವಾಗಿದ್ದೇವೆ. ಭೂಲೋಕದಲ್ಲಿ ಚಲಿಸುವ ದೇಹವಾಗಿದ್ದೇವೆ, ಮಾತಾಡುವ ದೇಹವಾಗಿದ್ದೇವೆ, ಅನೇಕರಿಗೆ ಅನ್ರೀಚ್ಗೆ ರೀಚ್ ಆಗುವ ದೇಹವಾಗಿದ್ದೇವೆ. 12ನೇ 27ನೇ ವಚನ ಓದಿರಿ. 1 ಕೊರಿಂಥಿಯನ್ 12:27. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬರೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನಾವು ಯು ಆರ್ ದ ಬಾಡಿ ಆಫ್ ಕ್ರೈಸ್ಟ್ ಅಂಡ್ ಮೆಂಬರ್ ಇಂಡಿವಿಜುವಲಿ. ಕರ್ತನ ದೇಹವನ್ನು ವಿವೇಚಿಸದೆ ತಿಂದು ಕುಡಿಯುವವನು. ದೇಹ ಯಾರು? ಈಗ ನೀವಾಗಿದ್ದೀರಿ. ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ತನ ಮೇಜು ಬರುವಾಗ ರೊಟ್ಟಿ ತಿಂದರೆ ರೊಟ್ಟಿ, ಇಲ್ಲಿ ಸಹೋದರನನ್ನು ತುಳಿತಾನೆ. ನಿಜವಾದ ದೇಹ ಅವನು. ಅದು ಸೂಚಿಸ್ತದೆ. ಹೇಗೆ ಇಗ್ನೋರ್? ನಿಜವಾದ ದೇಹ ಯಾರು? ಸೌಲನು ಕ್ರೈಸ್ತ ಸಭೆಯನ್ನು ಹಿಂಸಿಸ್ತಿರುವಾಗ ಸೌಲ ಯಾಕೆ ನೀನು ನನ್ನನ್ನು ಹಿಂಸಿಸ್ತೆ ಅಂತ ಕೇಳಿದ. ಯೇಸು ಸ್ವಾಮಿ ಕೇಳಲಿಲ್ಲ, ಯಾಕೆ ನೀನು ಕ್ರೈಸ್ತರನ್ನು ಹಿಂಸಿಸ್ತಿ ಅಂತ. ದೇ ಆರ್ ಮೈ ಬಾಡಿ. ಯಾಕೆ ನನ್ನನ್ನು ಹಿಂಸಿಸ್ತಿ? ನಿಮ್ಗೆ ಯಾರಾದರೂ ಚಿಮಟೆ ತೆಗೆದುಕೊಂಡ್ರೆ ನನ್ನ ಕೈಗೆ ಅಂತ ಹೇಳ್ತಿಲ್ಲ, ನನಗೆ ಯಾಕೆ ಚಿಮಟೆ ತೆಗಿತಿ ಅಂತ ಹೇಳ್ತೀರಿ, ರೈಟ್? ಇಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಪರ್ಟಿಕ್ಯುಲರ್ ತನ್ನ ಅಂಗ ಎಂದು ಕರೆಯುತ್ತಾನೆ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡೆಗಳನ್ನು ತಾಕುತ್ತಾನೆ. ನಿಮ್ಮ ವಿರುದ್ಧವಾಗಿ ಮಾತಾಡುವವನು ಯೇಸುವಿನ ವಿರುದ್ಧವಾಗಿ ಮಾತಾಡುತ್ತಾನೆ. ನಿಮ್ಮನ್ನು ಹೇಟ್ ಮಾಡುವವನು ಯೇಸುವನ್ನು ಹೇಟ್ ಮಾಡುತ್ತಾನೆ. ನಿಮ್ಮನ್ನು ದ್ವೇಷಿಸುವವನು ಯೇಸುವನ್ನು ದ್ವೇಷಿಸುತ್ತಾನೆ. ಹಾಗೆ ನಾವು ಕೂಡ ಹಂಗಿನಲ್ಲಿದ್ದೇವೆ, ಒಬ್ಬನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ವಿ ಕ್ಯಾನಾಟ್ ಕೀಪ್ ಗ್ರಜ್, ವಿ ಕ್ಯಾನಾಟ್ ಕೀಪ್ ಹೇಟ್ರೇಡ್ ಇನ್ ಅವರ್ ಹಾರ್ಟ್. Praise God. ನಾವು ಇನ್ನೊಬ್ಬರ ವಿಷಯದಲ್ಲಿ ದ್ವೇಷ ಇಡಲಿಕ್ಕೆ ಆಗುವುದಿಲ್ಲ. ಗಾಡ್ ಈಸ್ ವಾಚಿಂಗ್ ಯುವರ್ ಹಾರ್ಟ್. ಒಮ್ಮೆ ಒಂದು ಸಹೋದರಿ ಒಬ್ಬ ಸೇವಕರ ಹತ್ರ ಬಂದರು. ಆಕೆಯ ಮಗನಿಗೆ ಎಪಿಲಿಪ್ಸಿ, ಮೂರ್ಛೆ ರೋಗ. ಪ್ರಾಬ್ಲಮ್ ಯಾರಿಗೆ? ಮಗನಿಗೆ.
ಈ ಸೇವಕ ಕೇಳಿದ, ನೀನು ನಿನ್ನ ಮದರಿನ ಒಟ್ಟಿಗೆ ಹೇಗಿದ್ದೀಯ ಅಂತ. ಯಾರೊಟ್ಟಿಗೆ? ಅತ್ತೆಯೊಟ್ಟಿಗೆ. ಅತ್ತೆಯನ್ನು ನಾನು ದ್ವೇಷಿಸ್ತೇನೆ. ಆ ಕೇಳ್ತಾಳೆ, ಐ ಹೇಟ್ ಮೈ ಮದರ್ ಇನ್ ಲಾ ಅಂತ. ಬೈಬಲ್ ಹೇಳ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಏನಾಗಿದ್ದಾನೆ? ಇನ್ನೂ ಕತ್ತಲೆಯಲ್ಲಿದ್ದಾನೆ. 3 ಚಾಪ್ಟರ್ 15 ವರ್ಸ್ ನಾವು ಓದಿದ್ರೆ ನಮಗೆ ಸಿಗ್ತದೆ. ಲೆಟರ್ ಆಫ್ ಜಾನ್. ಹಲೋ. ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ, ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವವು ಇರುವುದಿಲ್ಲವೆಂದು ನಿಮಗೆ ಗೊತ್ತಿದೆ. ಹಲ್ಲೆಲೂಯ. ಏನು ಹೇಳ್ತದೆ? ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ಜಸ್ಟ್ ಚೆಕ್ ಯುವರ್ ಹಾರ್ಟ್. ಯಾರನ್ನು ನೀವು ದ್ವೇಷಿಸ್ತಾ ಇದ್ದೀರಿ? ಹಾರ್ಟಲ್ಲಿ ಮೇ ಬಿ ಬಾಯಲ್ಲಿ ನೀವು ಸ್ಮೈಲ್ ಕೊಡ್ಬೋದು, ಹಲೋ ಬ್ರದರ್, ಹಲೋ ಸಿಸ್ಟರ್ ಹೇಳ್ಬೋದು. ಬಟ್ ಹಾರ್ಟಲ್ಲಿ ನೀವು ಹೇಗೆ ಇನ್ನೊಬ್ಬರ ಒಟ್ಟಿಗೆ ವ್ಯವಹರಿಸ್ತೀರಿ? ಗಾಡ್ ಈಸ್ ವಾಚಿಂಗ್ ಯುವರ್ ಇನ್ವರ್ಡ್ ಪರ್ಸನ್, ನಾಟ್ ಔಟ್ವರ್ಡ್ ಪರ್ಸನ್. ದೇವರು ನಿಮ್ಮ ಇನ್ನರ್ ಮ್ಯಾನನ್ನು ನೋಡ್ತಾನೆ, ನಿನ್ನ ಹಾರ್ಟಲ್ಲಿ ಏನಿದೆ ಅಂತ. ಹಾರ್ಟನ್ನು ಡೀಲ್ ಮಾಡಬೇಕು ಥ್ರೂ ದ ವರ್ಡ್ ಆಫ್ ಗಾಡ್. ಹೇಗೆ ನೀವು ಸಿಕ್ನೆಸ್ಸನ್ನು ರೆಸಿಸ್ಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿಲ್ವೋ, ಅದೇ ರೀತಿ ಹೇಟ್ರೇಡನ್ನು ಕೂಡ ಒಂದು ಸ್ಪಿರಿಟ್, ಅದು ರೆಸಿಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ ನಿಮಗೆ. ಇನ್ನೊಬ್ಬರ ಬಗ್ಗೆ ಅನ್ಫರ್ಗಿವ್ನೆಸ್, ಇನ್ನೊಬ್ಬರ ಬಗ್ಗೆ ದ್ವೇಷ ಇರುವಂಥದ್ದು, ಅದರ ಹಿಂದೆ ದುರಾತ್ಮಗಳು. ಒಂದು ರೋಗಕ್ಕೆ ಕೆಲವೊಮ್ಮೆ ಡೈರೆಕ್ಟಾಗಿ ಇಂಡೈರೆಕ್ಟ್ಲಿ ಆಗಿ ರೋಗವನ್ನು ಹಾಕುವಂಥದ್ದು ದುರಾತ್ಮಗಳು. ಡೈರೆಕ್ಟ್ ಇಲ್ಲದ್ರೆ ಇಂಡೈರೆಕ್ಟ್, ಕೆಲವೊಮ್ಮೆ ನೇರವಾಗಿ ಪರಿಣಾಮ ಆಗುವುದಿಲ್ಲ. ಈ ಸೇವಕ ಗೈಡ್ ಮಾಡಿದ ಈ ಸಹೋದರಿಗೆ ಹೇಳಿದ, ನೋಡು, ದೇವರು ತನ್ನ ಧಾರಾಳವಾದ ಪ್ರೀತಿ ರಸವನ್ನು ಪವಿತ್ರ ಆತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಸುರಿಸ್ತಾನೆ. ವಿ ಮಸ್ಟ್ ಆಕ್ಟಿವೇಟ್ ದಟ್ ಲವ್. ನಾವು ಪ್ರೀತಿಯನ್ನು ಏನು ಮಾಡಬೇಕು? ಆಕ್ಟಿವೇಟ್ ಮಾಡಬೇಕು. ರೈಟ್? ಅದನ್ನು ಗೈಡ್ ಮಾಡಿದ, ಹೇಳಿದ, ಯೇಸುವಿನ ನಾಮದಲ್ಲಿ ಹೇಳು, ನಾನು ಪ್ರೀತಿಯಲ್ಲಿ ನಡೆಯುತ್ತೇನೆ. ಐ ವಿಲ್ ವಾಕ್ ಇನ್ ಲವ್. ಕಮ ಹೇಳ್ರಿ, ಐ ವಿಲ್ ವಾಕ್ ಇನ್ ಲವ್. ಐ ವಿಲ್ ವಾಕ್ ಇನ್ ಲವ್. ಹೇಳಿ, ನಾವು ಪ್ರೀತಿಯಲ್ಲಿ ನಡೆಯುವರಾಗಿದ್ದೇವೆ. ಇಮಿಡಿಯೇಟ್ಲಿ ಹೇಳಿದ, ಇನ್ ದ ನೇಮ್ ಆಫ್ ಜೀಸಸ್. ನೀನು ಹೇಳು, ಸೈತಾನನೇ, ನನ್ನ ಮಗುವಿನ ಮೇಲೆ ನೀನು ಮೂರ್ಛೆ ರೋಗವನ್ನು ಹಾಕಲಿಕ್ಕೆ ಆಗುವುದಿಲ್ಲ. ನಾನು ಪ್ರೀತಿಯಲ್ಲಿ ನಡೆಯುವನಾಗಿದ್ದೇನೆ. ಯೇಸು ನಾಮದಲ್ಲಿ ನಿನ್ನ ಕೈಯನ್ನು ಈಗಲೇ ತೆಗೆ. ಯಾವಾಗ ಈಕೆ ತನ್ನ ಅಥಾರಿಟಿಯನ್ನು ಯೂಸ್ ಮಾಡಿದಳು, ಇಮ್ಮಿಡಿಯೇಟ್ಲಿ ಮೂರ್ಛೆ ರೋಗ ಮಗುವನ್ನು ಬಿಟ್ಟು ಹೋಯಿತು. ಮಗು ಕರೆಕ್ಟ್ ಆಯಿತು. ಇಲ್ಲಿ ಹೇಟ್ರೇಡ್ ಇಡುವುದು, ಇಫೆಕ್ಟ್ ಆಗುವುದು ಮಕ್ಕಳಿಗೆ. ಇನ್ನೊಬ್ಬರ ಬಗ್ಗೆ ಕಹಿ ಭಾವನೆ ಇಡುವುದು. ಇದೆಲ್ಲ ಸ್ಪಿರಿಚುವಲ್. ನೀವೀಗ ತಂದೆ ತಾಯಿಗಳಿದ್ದೀರಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಹಾನರ್ ಮಾಡಿದರೆ ನಾಳೆ ನಿಮ್ಮ ಮಕ್ಕಳು ನಿಮಗೆ ಹಾನರ್ ಮಾಡುತ್ತಾರೆ. ಮೇ ಬಿ ಏನಾದರೂ ಮಿಸ್ಟೇಕ್ ಆಗ್ಬೋದು ನಿಮ್ಮ ತಂದೆ ತಾಯಿಗಳೊಟ್ಟಿಗೆ. ಇಮ್ಮಿಡಿಯೇಟ್ಲಿ ಏನಾಗಿರಿ, ಸಮಾಧಾನವಾಗಿರಿ. ನಿಮ್ಮನ್ನು ಕರೆಕ್ಟ್ ಮಾಡಿಬಿಡ್ರಿ. ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಗಳ ಸಂಬಂಧವನ್ನು ಮೊದಲು ಕರೆಕ್ಟ್ ಮಾಡಿ. ನಿಮ್ಮ ಮತ್ತು ನಿಮ್ಮ ತಂದೆ ತಾಯಿಗಳ ಸಂಬಂಧವನ್ನು ನೀವು ಕರೆಕ್ಟ್ ಮಾಡಿದರೆ ನಾಳೆ ನಿಮ್ಮ ಮಕ್ಕಳ ಮೇಲೆ ಆ ಒಂದು ಕೃಪೆ ಇರುತ್ತದೆ. ನಿಮ್ಮ ಮಕ್ಕಳ ಮೇಲೆ ಆ ಒಂದು ದಯೆ ಇರುತ್ತದೆ. ಸ್ಪಿರಿಚುವಲ್ ಕವರಿಂಗ್ ಇರುತ್ತದೆ. ಸ್ಪಿರಿಚುವಲ್ ಆ ಮಕ್ಕಳಿಗೆ ಪ್ರೊಟೆಕ್ಷನ್ ಇರುತ್ತದೆ. ನಿಮ್ಮ ಮಕ್ಕಳು ಇನ್ಸ್ಪೈರ್ ಆಗ್ತಾರೆ ನಿಮ್ಮನ್ನು ಹಾನರ್ ಮಾಡಲು. ನಿಮ್ಮ ಮಕ್ಕಳಿಗೆ ಜ್ಞಾನೋದಯ ಆಗ್ತದೆ ನಿಮ್ಮನ್ನು ಹಾನರ್ ಮಾಡಲು. ನಿಮ್ಮ ಮಕ್ಕಳಿಗೆ ಬೆಳಕು ಸಿಗ್ತದೆ ನಿಮ್ಮನ್ನು ಗೌರವಿಸಲು. ನಿಮ್ಮ ಮಕ್ಕಳಿಗೆ ಕಾಣ್ತದೆ, ಗ್ರಹಿಕೆ ಆಗ್ತದೆ, ಓ ಐ ಹ್ಯಾವ್ ಟು ಹಾನರ್ ಮೈ ಪೇರೆಂಟ್ಸ್ ಅಂತ. ಕೆಲವೊಮ್ಮೆ ತಂದೆ ತಾಯಿಗಳಿಗೆ ಮಕ್ಕಳು ವಿರುದ್ಧವಾಗುತ್ತಾರೆ, ರೆಬೆಲಿಯನ್ ಆಗ್ತಾರೆ. ಯಾಕೆ? ಇಟ್ಸ್ ಅ ಬ್ಲೈಂಡ್ನೆಸ್. ಹೇಗೆ ಮೂರ್ಛೆ ರೋಗ ಒಂದು ದುರಾತ್ಮನೋ, ಒಂದು ಬ್ಲೈಂಡ್ನೆಸ್ ಎಂಬುವಂಥದ್ದು ಒಂದು ದುರಾತ್ಮ ಏನು ಮಾಡ್ತಾನೆ?
ಮನುಷ್ಯನ ಹೃದಯಗಳನ್ನು ಕಠಿಣಪಡಿಸ್ತಾನೆ, ಕತ್ತಲೆಯನ್ನು ತರುತ್ತಾನೆ. ಅದಕ್ಕೋಸ್ಕರ ಮಕ್ಕಳು ತಂದೆ ತಾಯಿಗಳು ಎಷ್ಟೇ ಅವರಿಗೆ ಒಳ್ಳೆಯದು ಮಾಡಲಿ, ಎಷ್ಟೇ ಉಪಕಾರ ಮಾಡಲಿ, ಎಷ್ಟೇ ಸ್ಯಾಕ್ರಿಫೈಸ್ ಮಾಡಲಿ, ಅದು ಅವರಿಗೆ ನೆನಪೇ ಇರುವುದಿಲ್ಲ. ಕೆಲವು ಮಕ್ಕಳು ಹೇಳ್ತಾರೆ, ನೀವು ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ, ಇಲ್ಲದ ನನ್ನನ್ನು ಹುಟ್ಟಿಸಿದ ಯಾಕೆ ಅಂತ ಹೇಳುವ ಮಕ್ಕಳಿದ್ದಾರೆ. ಆ ರೀತಿಯ ಮಕ್ಕಳಿದ್ದಾರೆ. ಲರ್ನ್ ಟು ಹಾನರ್ ಯುವರ್ ಪ್ಯಾರೆಂಟ್ಸ್. ನಿಮ್ಮ ತಂದೆ ತಾಯಿಗಳನ್ನು ಗೌರವಿಸಿರಿ. ನೀವು ಗೌರವ ಕೊಡುವುದು ನಿಮ್ಮ ಲಾಭಕ್ಕೆ. ರೈಟ್? ನೀವೇನು ಬಿತ್ತುತ್ತೀರಿ ಅದನ್ನೇ ನೀವು ಕೊಯ್ತೀರಿ. ನಾನು ಕಂಡೆಮ್ ಮಾಡೋದಿಲ್ಲ, ನನ್ನನ್ನು ಸೇರಿಸಿ ಹೇಳ್ತೇನೆ. ಪ್ರೈಸ್ ಗಾಡ್. ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿದೆ. ಯಾಕೆ? ದಟ್ ಇಸ್ ಅ ಪ್ರಿನ್ಸಿಪಲ್. ಸಭೆಗೆ ಬರುತ್ತೀರಿ, ಸಭೆಯಲ್ಲಿ ಒಬ್ಬ ಪಾಲಕ ಕೊಟ್ಟಿದ್ದಾನೆ. ಇಫ್ ಯು ಹಾನರ್ ಯುವರ್ ಪಾಸ್ಟರ್, ನೀವು ಅವರ ಮಾತನ್ನು ಕೇಳಿದರೆ ನಾಳೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾರೆ. ರೈಟ್? ಇವತ್ತು ನೀವು ಎಷ್ಟೇ ಪುತ್ತು ಹೇಳ್ಬೋದು ನಿಮ್ಮ ಮಕ್ಕಳಿಗೆ, ಅದು ನಿಮ್ಮ ಮುಂದೆ ಮಾತ್ರ ಅವರ ನಗು. ಹಿಂದಿನಿಂದ ಅವರಿಗೆ ಏನು ಬೇಕು ಅದನ್ನೇ ಮಾಡ್ತಾರೆ ಅವರು. ನೀವೊಂದು ಕಿರಿಗಿರಿ ಅವರಿಗೆ. ನಿಮಗೆ ಹೇಗೆ ಪಾಸ್ಟರ್ ಕಿರಿಗಿರಿಯೋ ಅದೇ ರೀತಿ ನಿಮ್ಮ ಮಕ್ಕಳಿಗೆ ನೀವು ಕಿರಿಗಿರಿ ಆಗಿರ್ತೀರಿ. ಒಂದಿನ ನಿಮಗೆ ಏನು ಅನಿಸ್ತದೆ ನೋಡಿ, ಅದೇ ನಿಮ್ಮ ಮಕ್ಕಳಿಗೆ ಅನಿಸ್ತದೆ. ಹಲೋ ಹೇಳಿ. ಜೀವಿತ ಎಂಬುವಂಥದ್ದು ಆತ್ಮಿಕವಾದದ್ದು. ಹಲ್ಲೆಲೂಯಾ. ನ್ಯಾಚುರಲ್ ಅಲ್ಲ. ಜೀವಿತ ಎಂಬುವಂಥದ್ದು ಆತ್ಮಿಕವಾದುದು. ಕಮಾನ್ ಹೇಳ್ರಿ, ಜೀವಿತ ಎಂಬುವಂಥದ್ದು ಆತ್ಮಿಕ. ಹಲ್ಲೆಲೂಯಾ. ಆದ್ದರಿಂದ ಯಾರ ಬಗ್ಗೆ ಕೂಡ ದ್ವೇಷ ಇಡಬೇಡ್ರಿ, ಯಾರ ಬಗ್ಗೆ ಕೂಡ ಕಹಿ ಭಾವನೆ ಇಡಬೇಡ್ರಿ, ಯಾರ ಬಗ್ಗೆ ಕೂಡ ಬಿಟರ್ನೆಸ್ ಇಡಬೇಡ್ರಿ. ಪ್ರತಿಯೊಬ್ಬರನ್ನು ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾವೆಲ್ಲರನ್ನು ಪ್ರೀತಿ ಮಾಡುವರಾಗಿದ್ದೇವೆ. ನಮಗೆ ಆಗುವುದಿಲ್ಲ ಎಂಬ ವ್ಯಕ್ತಿ ಯಾರೂ ಇಲ್ಲ. ಕೆಲವೊಮ್ಮೆ ದೇವರು ಟೈಮ್ ಕೊಡ್ತಾನೆ, ತಿದ್ದಲಿಕ್ಕೆ ಟೈಮ್ ಕೊಡ್ತಾನೆ. ಚರ್ಚಿಗೆ ಎಷ್ಟು ಅಥಾರಿಟಿ ಉಂಟು ಗೊತ್ತುಂಟ ನಿಮಗೆ? ಚರ್ಚ್ ಅಂದರೆ ಸಾಮಾನ್ಯ ಅಂತ ಅನ್ನಿಸ್ತೀರಾ ನೀವು? ಓದಿರಿ, ಚರ್ಚಿಗೆ ಎಷ್ಟು ಅಥಾರಿಟಿ ಇದೆ ಅಂತ ಓದಿ. ಫಸ್ಟ್ ಕೊರಿಂಥಿಯನ್ 5 ಚಾಪ್ಟರ್. ಫಸ್ಟ್ ಕೊರಿಂಥಿಯನ್ 5 ಚಾಪ್ಟರ್. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಯಾರಿಗೆ ಹೇಳುವುದು? ಕೊರಿಂಥಿಯನ್ ಚರ್ಚ್. ನಿಮ್ಮಲ್ಲಿ ಜಾರತ್ವ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂಥ ಜಾರತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ನೆಕ್ಸ್ಟ್. ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವನನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಉಬ್ಬಿಕೊಂಡೇ ಇದ್ದೀರಿ. ನೆಕ್ಸ್ಟ್. ನಾನಂತೂ ದೇಹದಿಂದ ದೂರವಾಗಿದ್ದರು ಆತ್ಮದಿಂದ ಹತ್ತಿರದಲ್ಲಿದ್ದು ಈ ಕಾರ್ಯ ಮಾಡಿದವನನ್ನು ಕುರಿತು ಆಗಲೇ ತೀರ್ಪು ಹತ್ತಿರವಿದ್ದವನಂತೆ ತೀರ್ಪು ಮಾಡುವುದೇನೆಂದರೆ ಏನು ಮಾಡುವುದು? ಇಸ್ ಅ ಚರ್ಚ್ ಅಥಾರಿಟಿ. ತೀರ್ಪು ಮಾಡುವುದೇನೆಂದರೆ, ನೀವು ನನ್ನ ಆತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನು ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನಿಗೆ ಒಪ್ಪಿಸಿಕೊಡಬೇಕೆಂಬುದೇ. ಯಾರಿಗೆ ಕೊಟ್ಟು ಬಿಡಿ? ಅವನನ್ನು ಸೈತಾನಿಗೆ ಕೊಟ್ಟು ಬಿಡಿ. ಸಾರಿ ಕಷ್ಟ ಬರ್ತದೆ, ಕಷ್ಟ ಬರುವಾಗ ಕಡೆಗೆ ರಿಪೆಂಟ್ ಆಗ್ತದೆ. ಉದ್ದೇಶ ಏನು ಇದರಲ್ಲಿ? ಕಮಾನ್, ಉದ್ದೇಶ ಏನು? ಅವನ ಆತ್ಮ ರಕ್ಷಣೆ ಹೊಂದಬೇಕು, ಅವನ ನರಕಕ್ಕೆ ಹೋಗಬಾರದು. ಇಲ್ಲಿ ನಾವು ಯೇಸುವನ್ನು ರಕ್ಷಕರು ಒಡೆಯನೆಂದು ಅಂಗೀಕಾರ ಮಾಡಿದ್ದು ಯಾಕೆ? ವೀಸಾ ಸಿಕ್ಕಲಿಕ್ಕೆ ಅಲ್ಲ, ಅದು ಸಿಗ್ತದೆ. ಸೆಟಲ್ಮೆಂಟ್ ಆಗಲಿಕ್ಕೆ ಅಲ್ಲ,
ನಿತ್ಯ ಜೀವವನ್ನು ಹೊಂದಿದ್ಲಿಕ್ಕೆ ನಾವು ನಿತ್ಯತ್ವಕ್ಕೆ ಆತನೊಟ್ಟಿಗೆ ಜೀವಿಸಬೇಕು. ನಿತ್ಯತ್ವದ ಉದ್ದೇಶವನ್ನು ಕಳಕೊಂಡು ಉಳಿದೆಲ್ಲ ಸಂಗತಿಗಳೇನು ಪ್ರಯಾಸ ಪಡ್ತಾ ಇದ್ದಿ, ಇದನ್ನು ಮರೆತು ಬಿಡ್ತಾ ಇದ್ದಿ. ಒಂದು ಸಭೆ ಎಂಬುದು ಜಾತ್ರೆಯಾಗಿ ಕಾಣ್ತದೆ ನಿನಗೆ. ಸಭೆಗೆ ಬರುವುದು ಜಾತ್ರೆಗೆ ಬರುವುದಲ್ಲ. ವಿ ನೀಡ್ ಟು ವರ್ಷಿಪಿಂಗ್ ಗಾಡ್ ಟು ಬಿ ಎ ವಿಟ್ನೆಸ್ ಟು ಅದರ್ ಪೀಪಲ್. ಹಲೋ, ನಿತ್ಯ ಜೀವ, ವಾಟ್ ಇಸ್ ದ ಪರ್ಪಸ್? ನಿತ್ಯ ಜೀವ, ನಿತ್ಯತ್ವಕ್ಕೆ ನಾವು ಬಾಳಬೇಕು. ಈ ವ್ಯಕ್ತಿ ಸಭೆಯಲ್ಲಿ ಇದ್ದುಕೊಂಡು ಜಾಗೃತ ಮಾಡ್ತಾ ಇದ್ದಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ನೀವೇನು ಮಾಡ್ತಾ ಇದ್ದೀರಿ? ಅವನು ಕೊಡಿರಿ, ಅವನಿಗೆ ಕಷ್ಟ ಬರಲಿ, ಅವನ ಶರೀರ ಭಾವ ನಾಶವಾಗಿ ಹೋಗಲಿ, ಆದರೆ ಅವನು ಆತ್ಮ ರಕ್ಷಣೆ ಹೊಂದಿ ಅವನದ್ದು ರಿಪೆಂಟ್ ಆಗಲಿ. ಅವನು, ಈ ವ್ಯಕ್ತಿ ರಿಪೆಂಟ್ ಆಗ್ತಾನೆ. ಎರಡನೇ ಪತ್ರಿಕೆಯಲ್ಲಿ ಈ ವ್ಯಕ್ತಿ ರಿಪೆಂಟ್ ಆಗ್ತಾನೆ ಕಷ್ಟ ಬಂದಾಗ. ಓದಿದ್ದೀರಾ? ಓದಿ, ಎಲ್ಲಿದೆ? 2 ಕೊರಿಂಥಿಯನ್ಸ್ ಓದಿ, 2:9 ರೈಟ್, 2:9 ಓದಿ. ಸರ್ವ ವಿಷಯದಲ್ಲಿ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳ್ಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಮೊದಲು ಬರೆದೆನು. ನೀವು ಯಾರಿಗೆ ಯಾವುದನ್ನು ಮನ್ನಿಸ್ತೀರೋ ನಾನು ಸಹ ಮನ್ನಿಸ್ತೇನೆ. ನಾನು ಯಾವುದನ್ನಾದರೂ ಮನ್ನಿಸಿದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸ್ತಿದ್ದೇನೆ. ನೆಕ್ಸ್ಟ್, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಅವನ ಯೋಚನೆಗಳು ನಾವು ಅರಿಯದವರಲ್ಲ. ಕ್ರಿಸ್ತನ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ತ್ರೋವಕ್ಕೆ ಬರಲು ಕರ್ತನ ಕೃಪೆಯಿಂದ ನನಗೆ ಒಳ್ಳೆಯ ಸಂದರ್ಭ ಉಂಟಾಯಿತು. ನೆಕ್ಸ್ಟ್, 2:5 ಅಲ್ಲಿ ಓದಿ. ದುಃಖವನ್ನು ಉಂಟು ಮಾಡಿರುವವನೊಬ್ಬನು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹು ಜನರನ್ನು ದುಃಖಪಡಿಸಿದ್ದಾನೆ. ಅವನ ಬಗ್ಗೆ ಮಾತಾಡು. ಆ ದುಃಖವು ಎಲ್ಲರಲ್ಲಿ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ನೆಕ್ಸ್ಟ್, ಇಂಥವನಿಗೆ ನಿಮ್ಮಲ್ಲಿ ಹೆಚ್ಚಾದ ಜನರಿಂದ ಉಂಟಾದ ಶಿಕ್ಷೆಯೇ ಸಾಕು. ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ. ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದನು. ಮೊದಲೇ ಅವನಿಗೆ ಪೇಯ್ನ್ ಇದೆ, ಅವನು ಮಾಡಿದ ತಪ್ಪಿಗೆ, ಅವನು ಮಾಡಿದ ಮಿಸ್ಟೇಕ್ಗೆ ಅವನಿಗೆ ಪೇಯ್ನ್ ಇದೆ. ಈ ವ್ಯಕ್ತಿ ರಿಪೆಂಟ್ ಆಗ್ತಾನೆ. ಆದ್ದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ಚಿತ್ತಾನುಸಾರ ಉಂಟಾದ ದುಃಖವು ಮಾನಸಾಂತರಕ್ಕೆ ಕಾರಣವಾಗ್ತದೆ. ಲೋಕದವರಿಗೆ ಉಂಟಾದ ದುಃಖವು ಅದು ಮರಣವನ್ನುಂಟು ಮಾಡುತ್ತದೆ. ದ ಪೇನ್, ಅಗನಿ, ಸಮಸ್ಯೆ, ಪ್ರಾಬ್ಲಮ್, ದುಷ್ಟನ ಹಾಕುತ್ತಿರುವ ದುಃಖ ನಿನ್ನನ್ನು ಮರಣಕ್ಕೆ ಕೊಂಡು ಹೋಗ್ತದೆ. ಬಟ್ ದೇವರ ಚಿತ್ತಾನುಸಾರವಾದ ದುಃಖ ಅಂತ ಹೇಳಿದ್ರೆ ನೀನು ಪಶ್ಚಾತ್ತಾಪ ಪಡುತ್ತಿ, ನೀನು ರಿಪೆಂಟ್ ಆಗುತ್ತಿ. ಎಸ್, ನಾನು ಮಿಸ್ಟೇಕ್ ಮಾಡಿದೆ, ನಾನು ಮಿಸ್ಟೇಕ್ ಮಾಡಿದೆ. ದಟ್ ಮೀನ್ಸ್ ದೇವರು ನಿಮ್ಮನ್ನು ಕಂಡಮಿನೇಷನ್ ಇಲ್ಲಿ ಕರೆಯುವುದಿಲ್ಲ. ನೀವು ಮಾಡಿದ ಮಿಸ್ಟೇಕ್ಗೆ ನೀವು ಕಂಡಮಿನೇಷನ್ ಇಲ್ಲಿ ಕರೆಯುವುದಿಲ್ಲ. ಒಂದೇ ಆತನು ಕರೆಯುತ್ತಾನೆ, ರಿಪೆಂಟ್. ಚೇಂಜ್ ದ ವೇ ಯು ಥಿಂಕ್. ನೀನು ಆಲೋಚಿಸುವ ರೀತಿಯನ್ನು ಬದಲಾಯಿಸು. ಅದರಿಂದ ಈ ವ್ಯಕ್ತಿ ರಿಪೆಂಟ್ ಆಗುತ್ತಾನೆ. ದ ಉದ್ದೇಶ ಏನು? ಆ ವ್ಯಕ್ತಿ ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕು. ಹಲ್ಲೆಲೂಯ. ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಮೊನ್ನೆ ಶುಕ್ರವಾರ ನಾವು ಮಾತಾಡಿದೆವು, ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ವೆರಿ ಸೂನ್. ನೀವು ನೆನೆಸದ ಅಳಿಗೆಯಲ್ಲಿ. ಆದ್ದರಿಂದ ನಾವು ಅನೇಕರಿಗೆ ಅನ್ರೀಚ್ಗೆ ರೀಚ್ ಆಗಲಿಕ್ಕಿದೆ. ಜನರು ಸಮಾಧಾನವು, ವೆನ್ ಪೀಪಲ್ ಸೇ ಪೀಸ್ ಆ್ಯಂಡ್ ಸೇಫ್ಟಿ, ಸಮಾಧಾನ ಅಂತ ಹೇಳ್ತಿರುವಾಗಲೇ ನಾಶನವು ಪಕ್ಕನೆ ಗರ್ಭಿಣಿಗೆ ಪ್ರಸವ ವೇದನೆ ಬಂದಾಗಿ ಅವರ ಮೇಲೆ ಬರುತ್ತದೆ. ಸಡನ್ಲಿ ಡಿಸ್ಟ್ರಕ್ಷನ್, ಸಡನ್. ಹಲೋ, ಈಗ ನಿಮ್ಗೆ ಗೊತ್ತಾ, ಒಂದು ಟ್ರೀಟಿ ಆಗ್ತಾ ಇದೆ. ಏನಂತ ಹೇಳಿದರೆ, ಅದಕ್ಕೆ ರಷ್ಯಾದ ಪ್ರೆಸಿಡೆಂಟ್ ಮತ್ತು ಅನೇಕರು ಸೇರಿ, ಅನೇಕ
ಕಂಟ್ರಿಗಳು ಸೇರಿ ಈ ಒಂದು ಪೀಸ್ ಟ್ರೀಟಿ, ಒಂದು ಒಡಂಬಡಿಕೆಗೆ ಎಗ್ರಿ ಆಗ್ತಾ ಇದ್ದಾರೆ. ಏನಂತ ಹೇಳಿದರೆ, ಇನ್ನು ಮುಂದೆ ವಾರ್ ಇಲ್ಲ, ನೋ ವಾರ್. ಇನ್ನು ಮುಂದೆ ಯುದ್ಧ ಇಲ್ಲ, ವಾರ್ ಇಲ್ಲ, ವಾರ್ ಮಾಡೋದು ಬೇಡ, ಎಲ್ಲರೂ ನಾವು ಸೇಫ್ ಆಗಿರುವ. ಇದೊಂದು ಸೂಚನೆ ಗೊತ್ತಾ ನಿಮಗೆ? ನಾನು 6 ತಿಂಗಳ ಮುಂಚೆ ಹೇಳಿದ್ದೆ, ಕ್ರಿಸ್ತನ ಬರುವಾಗ ಒಂದು ನೆನಪಿಟ್ಟುಕೊಳ್ಳಿ, ಆಗ ವಾರ್ ಇರುವುದಿಲ್ಲ. ಅಕಾರ್ಡಿಂಗ್ ಟು ದ ಸ್ಕ್ರಿಪ್ಚರ್, ಥೆಸಲೋನಿಕ 5 ಚಾಪ್ಟರ್, ಥೆಸಲೋನಿಕ 5:3, ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಪ್ರಕಾರ ಬರುವುದು, ಅವರು ಹೇಗೋ ತಪ್ಪಿಸಿಕೊಳ್ಳಲಾರರು. ಫಾರ್ ವೆನ್ ದೇ ಸೇ ಪೀಸ್ ಅಂಡ್ ಸೇಫ್ಟಿ, ದೆನ್ ಸಡನ್ ಡಿಸ್ಟ್ರಕ್ಷನ್ ಕಮ್ಸ್ ಅಪಾನ್ ದೆಮ್. ಪೀಸ್ ಅಂಡ್ ಸೇಫ್ಟಿ ಎಲ್ಲ ಕಡೆಯಲ್ಲಿ ಈಗ ಜನರು ಹೇಳ್ತಾರೆ, ಪೀಸ್ ಅಂಡ್ ಸೇಫ್ಟಿ, ಎಲ್ಲ ಕಡೆ ಸಮಾಧಾನ. ಈಗ ಬಟ್ ಜನರು ಹೇಳುತ್ತಿರುವಾಗಲೇ ಇದೊಂದು ಸೂಚನೆ ಆಗಿದೆ, ಇಟ್ಸ್ ನಿಯರ್. ಹಲ್ಲೆಲೂಯಾ. ಆತನ ಬರೋಣ ಬಹಳ ಹತ್ತಿರ ಇದೆ. ನಾವು ಸಿದ್ಧ ಆಗಬೇಕು, ಇತರರನ್ನು ನಾವು ಸಿದ್ಧಪಡಿಸಬೇಕು. ಆ ಉದ್ದೇಶಕ್ಕೆ ನಾವು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ್ದೇವೆ. ಓಕೆ, ನಾವು ನಮಗೋಸ್ಕರ ಜೀವಿಸುವವರಲ್ಲ, ನಾವು ಕರ್ತನಿಗೋಸ್ಕರ ಜೀವಿಸುವವರು. ಯಾವಾಗ ನೀವು ಕರ್ತನಿಗೋಸ್ಕರ ಜೀವಿಸ್ತೀರಿ, ಉಳಿದೆಲ್ಲ ನಿಮ್ಮ ಸಂಗತಿಗಳು ಸೆಟಲ್ ಆಗ್ತವೆ. ಹಲ್ಲೆಲೂಯಾ. ದೇವರು ನಿಮಗೆ ಏನು ಕೆಲಸ ಕೊಟ್ಟಿದ್ದಾನೆ, ಆ ಕರ್ತನಿಗೋಸ್ಕರ. ದೇವರು ನಿಮಗೆ ಏನು ಬಿಸ್ನೆಸ್ ಕೊಟ್ಟಿದ್ದಾನೆ, ಕರ್ತನಿಗೋಸ್ಕರ. ದೇವರು ಏನು ಉದ್ಯೋಗ ಕೊಟ್ಟಿದ್ದಾನೆ, ಕರ್ತನಿಗೋಸ್ಕರ. ಏನು ವ್ಯವಹಾರ ಕೊಟ್ಟಿದ್ದಾನೆ, ಕರ್ತನಿಗೋಸ್ಕರ. ದೇವರು ಏನು ನಿನಗೆ ಪ್ರಮೋಟ್ ಮಾಡಿದ್ದಾನೆ, ಕರ್ತನಿಗೋಸ್ಕರ. ದೇವರು ಎಲ್ಲಿ ನಿನ್ನನ್ನು ಇಟ್ಟಿದ್ದಾನೆ, ಕರ್ತನಿಗೋಸ್ಕರ. ದೇವರು ಏನು ನಿನಗೆ ಎಜುಕೇಶನ್ ಕೊಟ್ಟಿದ್ದಾನೆ, ಅದು ಕರ್ತನಿಗೋಸ್ಕರ. ಒಂದು ವೇಳೆ ಆತನಿಗೋಸ್ಕರ ಯೂಸ್ ಆಗುವುದಿಲ್ಲ ಅಂತ ಹೇಳಿದರೆ, ಅದು ನಿನಗೂ ಯೂಸ್ ಆಗುವುದಿಲ್ಲ. ಹಲೋ. ಫಾರ್ ದ ಕಿಂಗ್ಡಮ್, ದೇವರ ರಾಜ್ಯಕ್ಕೋಸ್ಕರ, ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು. ಬೈಬಲ್ ಇದೆ, ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಮಾಡಲಿ. ಯಾಕೆ? ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ. ಇಸ್ ಅ ಕಿಂಗ್ಡಮ್. ದ ಪರ್ಪಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಉದ್ದೇಶಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಯಾವುದೋ ಉದ್ದೇಶಕ್ಕೋಸ್ಕರ ಬಾರ್ನ್ ಅಗೇನ್ ಆಗಿ, ವಾಟ್ ಇಸ್ ದ ಪರ್ಪಸ್? ಯೇಸು ಎಂದು ಮಾತು ಹೇಳಿದ, ರೈಟ್? ತನಗೋಸ್ಕರ ದ್ರವ್ಯವನ್ನು ಇಟ್ಟು ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಅವನಾಗೆ ಅಂತ ಹೇಳಿದೆ. ಯಾರ ಬಗ್ಗೆ? ಒಬ್ಬನ ಭೂಮಿ ಚೆನ್ನಾಗಿ ಬೆಳೆಯಿತು. ಏನು ಮಾಡುವ? ದೊಡ್ಡ 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 ಕಣಜಗಳನ್ನು ಮಾಡುತ್ತೇನೆ, ಕೀಳು ದೊಡ್ಡದನ್ನು ಮಾಡುತ್ತೇನೆ, ಬೇಕಾದಷ್ಟು ನಾನು ತುಂಬಿಸಿಡ್ತೇನೆ, ಜೀವಾತ್ಮಕ್ಕೆ ಹೇಳ್ತೇನೆ, ಬೇಕಾದಷ್ಟು ನನಗೆ ಸರಕು ಬಿದ್ದಿದೆ, ಜೀವಾತ್ಮವೇ ತಿನ್ನು ಕುಡಿ ಸುಖ ಪಡು. ಆ ರಾತ್ರಿ ಅವನಿಗೊಂದು ವಾಯ್ಸ್ ಕೇಳ್ತದೆ, ಮೂರ್ಖನ್ ನೀನು, ಈ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನಿಂದ ಕೇಳಲ್ಪಡುವುದು, ನೀನು ಕೂಡಿಸಿಟ್ಟದು ಯಾರಿಗಾಗುವುದು? ಯೇಸು ಎಂದು ಮಾತು ಹೇಳಿದ, ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ಕೇವಲ ತನಗೋಸ್ಕರ ಜೀವಿಸ್ತಾ ಇದ್ದ ವ್ಯಕ್ತಿ, ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದವನು ಅವನ ಹಾಗೆ. ಓದಿ 12:21. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದಿರುವವನು ಅವನಂತೇ ಇದ್ದಾನೆ. ಹೇಳಿ, ನಾನು ಅವನಾಗೆಲ್ಲ. ಇದು ಕತೆ ಅಲ್ಲ, ಇದು ಪ್ರಿನ್ಸಿಪಲ್. ಇದು ಎಲ್ಲರಿಗೆ ಅಪ್ಲೈ ಆಗ್ತದೆ. ಎಲ್ಲರಿಗೆ ಅಪ್ಲೈ ಆಗ್ತದೆ. ಆಗ ನಿನ್ನ ಕೆಲಸದಲ್ಲಿ ನೀನು ವಿಶ್ರಾಂತಿಯಲ್ಲಿರುತ್ತಿ. ಆಗ ನೀನು ಏನು ಕೆಲಸ ಮಾಡುತ್ತಿ, ದೇವರು ನಿನಗೆ ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯ ಕೊಡುತ್ತಾನೆ, ಆರೋಗ್ಯ ಕೊಡುತ್ತಾನೆ, ಬಲ ಕೊಡುತ್ತಾನೆ. ಕೆಲವರಿಗೆ ಸ್ವಲ್ಪ ಪೆನ್ನಿಗೆ ಬರೆಯುವಾಗಲೇ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲಸ ಮಾಡುವಾಗ ಏನೇನೋ ತಪ್ಪು ಮಾಡಿಬಿಡ್ತಾರೆ. ಯಾಕೆ? ದಟ್ ಓನ್ಲಿ ಡೂಯಿಂಗ್ ಫಾರ್ ದೆಮ್ಸೆಲ್ಫ್.
ನೀವು ದೇವರಿಗೋಸ್ಕರ ಮಾಡಿದಾಗ ದೇವರ ಕೃಪೆ ನಿಮ್ಮಲ್ಲಿ ಪ್ರೊಡಕ್ಟಿವ್ ಮಾಡುತ್ತದೆ, ಫ್ರೂಟ್ಫುಲ್ ಮಾಡುತ್ತದೆ. ನೀವು ಟಯರ್ಡ್ ಆಗೋದಿಲ್ಲ, ನೀವು ಏನಾಗುತ್ತೀರಿ, ಚುರುಕಾಗುತ್ತೀರಿ. ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುವವರು. ಅವರು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ಹಲ್ಲೆಲೂಯಾ. ಯುವಕರಾದರೂ ಓಡಿ ದಣಿಯುವವರು, ಮುಗ್ಗರಿಸುವವರು. ಬಟ್ ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು, ದೇ ವಿಲ್ ನೆವರ್ ಟಯರ್ಡ್. ಅವರ ಸಾಮರ್ಥ್ಯವು ರಿನ್ಯೂ ಆಗುತ್ತದೆ, ಅವರು ಚುರುಕಾಗುತ್ತಾರೆ. ಕಾಲೇಬನು ಹೇಳುತ್ತಾನೆ, ಈಗ ನನಗೆ 85 ವರ್ಷ, ಅಷ್ಟೇ ಸಾಮರ್ಥ್ಯ ನನ್ನಲ್ಲಿ ಇದೆ. ಕೆಲವರದ್ದು 30 ವರ್ಷದ ಯುವಕರಿಗೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಪಾಸ್ಟರ್, ನನಗೆ ಟಯರ್ಡ್ ಆಗ್ತಾ ಇದೆ ಕೆಲಸದಲ್ಲಿ. ಅದೇ ಕೆಲವು 65 ವರ್ಷದವರು ಸ್ಟ್ರಾಂಗ್ ಕೆಲಸ ಮಾಡ್ತಾ ಇದ್ದಾರೆ. ದೇವರು ನಿಮಗೆ ಕೊಟ್ಟ ಆತ್ಮ ಟಯರ್ಡ್ ಆತ್ಮ ಅಲ್ಲ. ಹಲ್ಲೆಲೂಯಾ. ರಿಫ್ರೆಶ್ ಮಾಡುವ ಆತ್ಮ, ರೆಸ್ಟ್ ಕೊಡುವ ಆತ್ಮ. ನಿಮ್ಮ ಒಳಗಿಂದ ಕೆಲಸ ಮಾಡಲು ಬೇಕಾದ ಆ ಒಂದು ಜೋಶ್, ಎಂತ ಸಾಮರ್ಥ್ಯ, ಉತ್ಸಾಹವನ್ನು ಕೊಡುತ್ತಾನೆ. ನೀವು ಯಾವಾಗ ಕರ್ತನಿಗೋಸ್ಕರ ಏನಾದರೂ ಮಾಡುತ್ತೀರಿ, ಉಳಿದೆಲ್ಲ ಸಂಗತಿಗಳು, ನಿಮ್ಮ 10 ಗಂಟೆಯ ಕೆಲಸ 2 ಗಂಟೆಯಲ್ಲಿ ಆಗ್ತದೆ. ಗುಂಪು ಮಿಡತೆ, ಚೂರು ಮಿಡತೆ, ದೊಡ್ಡ ಮಿಡತೆ, ಸಣ್ಣ ಮಿಡತೆ ಕದ್ದುಕೊಂಡ ಹೋದದನ್ನು ದೇವರು ನಿಮಗೆ ವರ್ಷಗಳನ್ನು ಕೂಡ ಕೂಡಿಸಿಕೊಡುತ್ತಾನೆ. ಇಫ್ ಯು ಲಿವ್ ಫಾರ್ ಗಾಡ್, ಕೊಡುತ್ತಾನೆ. ನೀವು ನನ್ನ ಮಾತಿಗೆ ಕಿವಿ ಕೊಡುವುದಾದರೆ ನೀವು ಮೇಲಿನವರಾಗ್ತೀರಿ ಹೊರತು ಕೆಳಗಿನವರಲ್ಲ. ನಿಮಗೆ ನಿಮಗೆ ಅಧೀನಪಡಿಸ್ತೇನೆ ಹೊರತು ನಿಮ್ಮನ್ನು ನಾನು ಯಾರಿಗೂ ಅಧೀನಪಡಿಸ್ತಿಲ್ಲ. Hallelujah. That means God is going to give you wisdom to how to earn. ಹೇಗೆ ಸಂಪಾದಿಸುವಂಥದ್ದು. ದೇವರಿಗೆ ವಿಸ್ಡಮ್ ಕೊಡ್ತಾನೆ, ಸಾಮರ್ಥ್ಯ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಅನೇಕರು ನಿನಗೆ ಅಧೀನರಾಗುತ್ತಾರೆ, ನಿನ್ನನ್ನು ಯಾರಿಗೂ ಅಧೀನಪಡಿಸುವುದಿಲ್ಲ. ನಿನ್ನನ್ನು ಮೇಲ್ನವನಾಗಿಡುತ್ತಾನೆ, ಕೆಳಗಿನವನು ಇಡುವುದಿಲ್ಲ. Praise God. He will promote you. Promotion is not come from east and west. It's come from above. ಆತನಿಂದ ಬರುತ್ತದೆ. ಆತ ನಿಮ್ಮನ್ನು ಪ್ರಮೋಟ್ ಮಾಡುತ್ತಾನೆ. ಲಿವ್ ಫಾರ್ ಜೀಸಸ್. ಹಲ್ಲೆಲೂಯಾ. ಸೂಚನೆಗಳು ನಮ್ಮ ಮುಂದೆ ಕಾಣ್ತಾ ಇವೆ. ನಾವು ಅನೇಕರಿಗೆ ರೀಚ್ ಆಗಲಿಕ್ಕೆ ಇದೆ. ನಾನು ಇನ್ನೊಂದು ವಿಷಯ ಶುಕ್ರವಾರ ಮೊನ್ನೆ ಹೇಳಿದೆ. ಸೇವಕರಾದ ದಿನಕರನ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, 2004 ನನಗೊಂದು CD ಸಿಕ್ಕಿತ್ತು. CD ಅದರಲ್ಲಿ ಸೇವಕರಾದ ದಿನಕರನ್ ಮಾತಾಡ್ತಾರೆ. 2004 ಆ CD ಅವರು ಪಬ್ಲಿಷ್ ಮಾಡಲಿಲ್ಲ. ನನಗೊಬ್ಬ ಅವರಿಗೆ ಕ್ಲೋಸ್ ಇರುವ ಸೇವಕ, ಅವ್ರು ನನಗೆ ಕ್ಲೋಸ್ ಇದ್ದರು. ಹಾಗೆ ನನಗೆ ಆ CD ಕೊಟ್ಟರು. ಆಗ ನಾನು ನೋಡಿದ್ದೆ, ಕೇಳಿದ್ದೆ. ಬೇಕಾದರೆ ಅದನ್ನು ಪ್ಲೇ ಮಾಡಿ, ಪುನೊಮ್ಮೆ ಪ್ಲೇ ಮಾಡಿ. ಎಷ್ಟು ಮಂದಿ ಸೇವಕರ ದಿನಕರನ್ ಬಗ್ಗೆ ಗೊತ್ತು? 2008 ಅವರು ಕರ್ತನ ಬಳಿಗೆ ಹೋಗಿದ್ರು. His coming is so near. As a man who is given up to the preaching of love and compassion of Christ, and then praying for the people to be delivered from their problems and agony and sorrow and sickness and pain and debt and borrowing and financial problems, childlessness and so on. Agony of the people. And I have spent all my life praying and praying and praying for the people to be delivered from their problems. I never really thought about the second coming of Christ, to be very, very open to you, very frank. I never thought about it. But then, I think it's a year ago or 6 months ago, while I was fasting and praying, the Lord Jesus said, "Come." And I went to heaven. And he told me, "Son, everybody talks of some sign or other. This is the sign that Christ is coming. Don't be carried away by all that. I'll give you a true sign. Look to the Middle East. Look to the Middle East. I'll pour out my Holy Spirit upon the people in the Middle East.
the Holy Spirit shall come like a mighty flood upon them. And the nations in the Middle East shall divide. One side you will see millions and millions of people who have received the anointing of the Holy Spirit, not even knowing what it is, and beginning to love God, love His Son Jesus. On the other side, people who refuse to accept the Holy Spirit and trying to kill these people, massacre them, destroy them, and making blood flow like water. He said, that is the time I will intervene to save those people. That's the time I'll come back. So he said, let your eyes be always fixed upon the Middle East. And the second thing he showed me was a mighty archangel. There's a difference between an angel and an archangel. This is a very special angel. And first time in all my visits to heaven, I saw this angel. That also very next to the place where the Lord Jesus Christ was talking to me. And I saw him with a very big trumpet. And it looked as if any time he may blow it. So through his mighty power, the Holy Spirit made me understand that this may not be long. This may happen within the next 20 to 30 years. Probably 20. I may not go even to 30. So his coming is so near. And our eyes should be on the Middle East. So we have a great task to do within these 20 to 30 years that lies ahead of us. That's right. People like you who are young. Hallelujah. ಎಷ್ಟು ಮಂದಿ ಅರ್ಥ ಆಯಿತು? ಸೇವಕರಾದ ದಿನಕರನ್ ಅವರು ಲವ್ ಆ್ಯಂಡ್ ಕಂಪ್ಯಾಷನ್, ಅದರ ಬಗ್ಗೆ ಕ್ರಿಸ್ತನ ಪ್ರೀತಿ, ಸಲ್ವೇಷನ್ ಬಗ್ಗೆ ಅವರು ಪ್ರೀಚ್ ಮಾಡಿದರು. ಯಾವತ್ತೂ ಸೆಕೆಂಡ್ ಕಮಿಂಗ್ ಬಗ್ಗೆ ಅವರು ಪ್ರೀಚ್ ಮಾಡಲಿಲ್ಲ. ಸಡನ್ಲಿ ಒಂದಿನ ಉಪವಾಸ ಪ್ರಾರ್ಥನೆಯಲ್ಲಿರುವಾಗ ಅವರಿಗೆ ಸಡನ್ಲಿ ದೇವರಾತ್ಮನು ಪರಲೋಕಕ್ಕೆ ಒಯ್ಯಲ್ಪಟ್ಟ. ಪರಲೋಕದಲ್ಲಿ ಮಾತಾಡಿದ. ಏನಂತ ಹೇಳಿದರೆ ಸೆಕೆಂಡ್ ಕಮಿಂಗ್ ಬಗ್ಗೆ ಅನೇಕರು ಅನೇಕ ಸೂಚನೆಗಳನ್ನು ಕೊಡ್ತಾನೆ. ಬಟ್ ನಿನಗೊಂದು ಟ್ರೂ ಸೈನ್ ನಾನು ಕೊಡ್ತೇನೆ. ಮಿಡಿಲ್ ಈಸ್ಟನ್ನು ನೋಡು. ಮಿಡಿಲ್ ಈಸ್ಟ್ ಅಲ್ಲಿ ನಾನು ಪವಿತ್ರಾತ್ಮನನ್ನು ಸುರಿಸ್ತೇನೆ. ಮಿಲಿಯನ್ ಜನರು ರಕ್ಷಣೆಗೆ ಬರುತ್ತಾರೆ. ಒಂದು ಸೈಡಲ್ಲಿ ಜನರು ಒಪೋಸ್ ಮಾಡುತ್ತಾರೆ, ಬ್ಲಡ್ ಶೆಡಿಂಗ್ ಆಗ್ತದೆ. ಆ ಟೈಮಲ್ಲಿ ನಾನು ಬರ್ತೇನೆ ಈ ಜನರನ್ನು ತಪ್ಪಿಸಲಿಕ್ಕೆ. ಪ್ರೈಸ್ ಗಾಡ್. ದಟ್ಸ್ ಕಾಲ್ಡ್ ರ್ಯಾಪ್ಚರ್. ಅವ್ರದ್ದು ಮಾತು ಹೇಳಿದರು. ಏನು ಹೇಳಿದರು? ಹೆಚ್ಚಂದರೆ 20 ಅಥವಾ 30 ಇಯರ್ಸ್. ಅವರು ಹೇಳಿ 22-23 ವರ್ಷ ಆಯಿತು. ನಾನು ಈ CD ನೋಡಿ 21 ವರ್ಷ ಆಯಿತು. ಹಲೋ, ಕೇಳ್ತಾ ಇದ್ದೀರಾ? ಆತನು ಯಾವ ದಿನ ಬರುತ್ತಾನೆ ನಮಗೆ ಡೇಟ್ ಕೊಡಲಿಲ್ಲ, ಬಟ್ ಸೂಚನೆ ಕೊಟ್ಟಿದ್ದಾನೆ. ಮೋಡ ಬರುವಾಗ ಇಮ್ಮಿಡಿಯೇಟ್ಲಿ ನೀವು ಎನಿಸ್ತೀರಿ, ಏನು ಮಳೆ ಬರ್ತದೆ, ಅಲರ್ಟ್ ಆಗ್ತೀರಿ, ಎಲ್ಲ ಕೆಲಸ ಹೊಡ್ಬಿಡ್ತೀರಿ. ಬಟ್ಟೆ ಹೊರಗೆ ಒಣಗಿಸ್ಲಿಕ್ಕೆ ಹಾಕಿದರೆ ಇಮ್ಮಿಡಿಯೇಟ್ಲಿ ತೆಗಿತೀರಿ. ರೈಟ್? ನಿಮಗೆ ಗೊತ್ತಾ, ವರ್ಲ್ಡಲ್ಲಿ ಹೈಯೆಸ್ಟ್ ಜನರು ಈಗ ರಕ್ಷಣೆಗೆ ಬರುವ ಪ್ಲೇಸ್ ಯಾವುದು? ಎಲ್ಲಿ? ಇರಾನ್. 1-2 ಜನ ಮಿಲಿಯನ್ ಜನರು ರಕ್ಷಣೆ ಹೊಂದ್ತಾ ಇದ್ದಾರೆ. ಮಿಲಿಯನ್. ಯಾವ ಜನರು ಯೇಸುವನ್ನು ದ್ವೇಷ ಮಾಡ್ತಾ ಇದ್ದರು, ಈಗ ಅದೇ ಜನರು ಯೇಸುವನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 1-2 ಸಾವಿರ ಅಲ್ಲ, ಮಿಲಿಯನ್, ಎಷ್ಟೋ ಲಕ್ಷ ಜನ ಕರ್ತನ ಕಡೆಗೆ ತಿರುಗುತ್ತಾ ಇದ್ದಾರೆ. ದಿಸ್ ಇಸ್ ಸೈನ್, ಈ ಸೂಚನೆ. ಅವ್ರು ಏನು ಹೇಳಿದ್ದಾರೆ 20 ವರ್ಷಗಳ ಹಿಂದೆ, ಸೂಚನೆ ನಮ್ಮ ಮುಂದೆ ಎಲ್ಲ ಕಾಣ್ತಾ ಉಂಟು. ಕ್ವಿಕ್ ಕೆಲಸ ಆಗ್ತದೆ. ಇನ್ನು ನೋಡ್ತೀರಿ. ಹಲ್ಲೆಲೂಯಾ. ಇನ್ನು ನೋಡ್ತೀರಿ ಸೈನನ್ನು. ಕ್ವಿಕ್ ಪವಿತ್ರ ಆತ್ಮನ ಕೆಲಸ ಆಗ್ತದೆ.
ಹಲ್ಲೆಲೂಯಾ. ಅದಕ್ಕೋಸ್ಕರ ಗೆಟ್ ರೆಡಿ. ನೀವು ಸಿದ್ಧವಾಗಿರಿ, ಇತರರನ್ನು ಸಿದ್ಧಪಡಿಸಿರಿ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ನಾವೆಲ್ಲರೂ ಮಾರ್ಪಡುವರಾಗಿದ್ದೇವೆ. ಅವ್ರು ಆರ್ಕೇಂಜಲ್ ಹೇಳಿದ, ರೈಟ್? ಎಲ್ಲಿದೆ? ಥೆಸಲೋನಿಕ ಓದಿ. ಥೆಸಲೋನಿಕ 4ನೇ 16ನೇ ವಚನ. ನಡೆಸುವವ ನೀನೆ. 1ನೇ ಥೆಸಲೋನಿಕ 4:15 ಓದಿ. ಸಿಸ್ಟರ್ ವಿಲ್ಮ ಓದಿ 4:15. ನಾವು ಕರ್ತನ ಮಾತಿನ ಆಧಾರದಿಂದ ಕರ್ತನ ಮಾತಿನ ಆಧಾರದಿಂದ. ಯಾವ ಆಧಾರ? ಯಾವ ವಿಸಿಟೇಷನ್ ಆದರೂ ನಮಗೆ ಒಂದು ಆಧಾರ ಇದೆಯಾ? ಆಧಾರ ಯಾವುದು? ವಾಕ್ಯ. ಓಕೆ. ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ. ಪ್ರಧಾನ ದೂತ ಆರ್ಕೇಂಜಲ್. ಏಂಜಲ್ಸ್ ಬೇರೆ, ಆರ್ಕೇಂಜಲ್ ಬೇರೆ. ಪ್ರಧಾನ ದೂತ ದೇವರ ತುತ್ತೂರಿ ಧ್ವನಿಯೊಡನೆಯೂ, ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಯಾರಲ್ಲಿ ನಿಮ್ಮ ಅಂಕಲ್ ಆಂಟಿ ಕ್ರಿಸ್ತನಲ್ಲಿ ಇದ್ದುಕೊಂಡು ಹೋಗಿದಾರ ಅವರೆಲ್ಲರೂ ಸಮಾಧಿ ಒಳಗಿಂದ ಹೊರಗೆ ಬರ್ತಾರೆ. ನೆಕ್ಸ್ಟ್ ಆಮೇಲೆ ಜೀವದಿಂದ ಉಳಿದಿರುವ ನಾವು, ಕಮನಲ್ರಿ, ಜೀವದಿಂದ ಉಳಿದಿರುವ, ಕಮನಲ್ರಿ, ನಾವು ಹೇಳಿ, ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಒಟ್ಟಿಗೆ ಹೋಗ್ತೇವೆ. ನಾವು ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡೆಯುವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. 7 ವರ್ಷ ನಾವು ಪರಲೋಕದಲ್ಲಿ ಇರ್ತೇವೆ. 7 years. ಆಗ ಇಲ್ಲಿ ಕ್ರಿಸ್ತ ವಿರೋಧಿಯ ಕಾರ್ಯಗಳು ನಡೆಯುತ್ತವೆ. 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ. ದಾನಿಯೇಲನ ಬರೆದ 9ನೇ 27ನೇ ವಚನ ನೆರವೇರುತ್ತದೆ. ರೈಟ್. 70ನೇ ವಾರ ಪ್ರಾರಂಭವಾಗ್ತದೆ. ದಾನಿಯೇಲನ 70 ವಾರ ಓದಿದಿರಿ ತಾನೆ? ಅದರಲ್ಲಿ 69 ವಾರ ಮಾತ್ರ ಮುಗಿದಿದೆ. ಕ್ರಿಸ್ತನು ಶಿಲುಬೆಗೆ ಯಾವಾಗ ಅಭಿಷೇಕ್ತನು ಛೇದಿಸಲ್ಪಡ್ತಾನೆ ಅಂತ ಹೇಳಿದರೆ, ಕ್ರಿಸ್ತನು ಶಿಲುಬೆಗೆ ಹೋಗ್ತಾನೆ, ಮೆಸ್ಸಾಯ. ಆಗ 69 ವಾರ ಮುಗಿಯಿತು. ಅಲ್ಲಿಂದ ಕ್ರಿಸ್ತನ 2ನೇ ರಹಸ್ಯ ಬರಣದವರೆಗೆ ಅದಕ್ಕೆ ಕೃಪಾಕಾಲ ಅಂತ ಕರೀತಾರೆ. ಕೃಪಾಕಾಲ. ಯಾವಾಗ ರ್ಯಾಪ್ಚರ್ ಆಗ್ತದೆ, 70ನೇ ವಾರ ಪ್ರಾರಂಭವಾಗ್ತದೆ. 5ನೇ ಕಿಂಗ್ಡಮ್ನ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ದಾನಿಯೇಲನ ಒಂದು ವಿಷನ್ ನೋಡ್ತಾನೆ, ರೈಟ್? ದಾನಿಯೇಲನ ಗ್ರಂಥದಲ್ಲಿ ನೆಬೂಕದ್ನೆಚ್ಚರ್ ಎಷ್ಟು ಮಂದಿ ಗೊತ್ತು? ತಲೆ ಬಂಗಾರದ್ದು, ಭುಜ ಬೆಳ್ಳಿಯದ್ದು, ಹೊಟ್ಟೆ ಭಾಗ ತಾಮ್ರದ್ದು, ಕಾಲು ಕಬ್ಬಿಣದ್ದು, ಪಾದ ಕಬ್ಬಿಣ ಮತ್ತು ಮಣ್ಣು ಮಿಶ್ರ. ತಲೆ ನೆಬೂಕದ್ನೆಚ್ಚರನ ಆಡಳಿತ. ನೆಕ್ಸ್ಟ್ ಭುಜ ನಾವು ನೋಡ್ತೇವೆ ಮೇದ್ಯ ಮತ್ತು ಪಾರಸಿಯರು. ಹೊಟ್ಟೆ ಭಾಗ ಗ್ರೀಕ್ ಕಿಂಗ್ಡಮ್, ಅಲೆಕ್ಸಾಂಡರ್. ಕಾಲು ಕಬ್ಬಿಣ, ರೋಮನ್ ಎಂಪೈರ್. ನೆಕ್ಸ್ಟ್ ಬರುವಂಥದ್ದು ಆಂಟಿ ಕ್ರೈಸ್ಟ್, ಕ್ರಿಸ್ತ ವಿರೋಧಿ. ಅಲ್ಲಿ 10 ಬೆರಳು ನೀವು ನೋಡ್ತೀರಿ, 10 ಬೆರಳು, ರೈಟ್? ಆ ಕಾಲದಲ್ಲಿ ಕ್ರಿಸ್ತನ ರಾಜ್ಯ ಪ್ರಾರಂಭವಾಗ್ತದೆ. ಎಲ್ಲ ಒಡೆದು ಹೋಗ್ತದೆ. ಎಲ್ಲ ಕಿಂಗ್ಡಮ್ಗಳು ಹೋಗಿ 1 ಕಿಂಗ್ಡಮ್. ಪ್ರೈಸ್ ಗಾಡ್. 1 ವಾರ ಉಳಿದಿದೆ. ಆ ವಾರ ಯಾವಾಗಲೂ ಪ್ರಾರಂಭವಾಗಬಹುದು. ಈಗ ದೇವರು
ನೆಬೂಕದ್ನೆಚ್ಚರನಿಗೆ ಆಡಳಿತ ಕೊಡಲಿಲ್ಲ, ಈಗ ದೇವರು ಗ್ರೀಕರಿಗೆ ಕೊಡಲಿಲ್ಲ, ಮೇದ್ಯ ಪರ್ಷಿಯರಿಗೆ ಕೊಡಲಿಲ್ಲ, ಈಗ ದೇವರು ರೋಮನ್ಸ್ಗೆ ಕೊಡಲಿಲ್ಲ, ಈಗ ದೇವರು ಆಡಳಿತವನ್ನು ಕೊಟ್ಟಿದ್ದಾನೆ ಈಗ ಚರ್ಚಿಗೆ. ಈಗ ಚರ್ಚ್ನ ಆಡಳಿತ ನಡೆಯುತ್ತದೆ, ಚರ್ಚಿಗೆ ದೇವರು ಆಡಳಿತ ಕೊಟ್ಟಿದ್ದಾನೆ. ಚರ್ಚ್ ಮಸ್ಟ್ ರೂಲ್ ಅಂಡ್ ರೈನ್ ಆನ್ ದಿಸ್ ಅರ್ತ್. ಯಾವಾಗ ಸಭೆ ಎತ್ತಲ್ಪಡುತ್ತದೆ ಆಗ 70ನೇ ವಾರ ಪುನಃ ಪ್ರಾರಂಭವಾಗ್ತದೆ. ಆ ಪುರುಷನು ನೇಮಕವಾದ ಕಾಲದಲ್ಲಿ ಬರುತ್ತಾನೆ. ನೇಮಕವಾಗುವ ಕಾಲಕ್ಕೆ ಮುಂಚೆ ಅವನು ಗುಪ್ತವಾಗಿ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಗುಪ್ತ. ಪ್ರೇಸ್ ಗಾಡ್. ಅದರಿಂದ ಗೆಟ್ ರೆಡಿ, ಯಾವಾಗಲೂ ಸಿದ್ಧವಾಗಿರಿ, ಪ್ರಾರ್ಥನೆ ಮಾಡಿರಿ. ನಿಮ್ಮನ್ನು ಇಲ್ಲಿ ಇರಲಿಕ್ಕೆ ದೇವರು ಕರೀಲಿಲ್ಲ, ನೀವು ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ಮಾರ್ಪಡುತ್ತೆ. ಬಟ್ ಅನೇಕರು ಡೇಟ್ ಅಂಡ್ ಟೈಮ್ ಕೊಡ್ತಾರೆ. ಅಲ್ಲಿ ಒಂದು ನಾವು ನೋಡಿದ್ದೇವೆ, ಒಬ್ಬ ನೋವನ ನಾವೆಯನ್ನು ಕಟ್ಟಿದ, ಎಲ್ಲ ಜನರಿಗೆ ಪ್ರೊಫೆಸೈಡ್ ಮಾಡಿದ, ನೋವನ ನಾವೆಯನ್ನು ಕಟ್ಟಿ ಒಂದು ಬರಗಾಲ ಬರ್ತದೆ ಅಂತ ಹೇಳಿದ. ಎಲ್ಲ ಜನರು ಅವನ ಹಿಂದೆ ಹೋದ್ರು. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನೋವನಿಗೆ ಕಳಿಸಿದಂಥ ಜಲಪ್ರಳಯವನ್ನು ನಾನು ಅಂಥ ಜಲಪ್ರಳಯ ಇನ್ನೂ ಕಳಿಸಲೇ ಇಲ್ಲ ಅಂತ. ಇವನು ವಾಕ್ಯ ಓದಲಿಲ್ಲ ಅಂತ ಕಾಣ್ತದೆ. ಅದು ಸಹ ಇನ್ನು ಗೋಣಿ ತಟ್ಟು ಓದಿಕೊಂಡು ಹಳೆ ಒಡಂಬಡಿಕೆಯಲ್ಲಿದ್ದಾನೆ. ಯಾರು ಬೀಳಲಿಲ್ಲ ಹಿಂದೆ ನೋಡಿ. ಓಕೆ. ಇನ್ನೊಬ್ಬ ಎಲ್ಲ ಜನರನ್ನು ಕರ್ಕೊಂಡು ಒಂದು ಡೇಟ್ ಕೊಟ್ಟ, ಒಂದು ಅರಣ್ಯಕ್ಕೆ ಕರ್ಕೊಂಡು ಹೋದ, ಇವತ್ತು ಬರ್ತಾನಂತ, ಬರಲೇ ಇಲ್ಲ. ಇದೆಲ್ಲ ಡೇಟನ್ನು ಟೈಮ್ ಕೊಟ್ಟವರು ಅನೇಕರು ಇದ್ದಾರೆ. ನಮಗೆ ಏನೇ ಆಧಾರ ಇದ್ದರೂ ಸ್ಕ್ರಿಪ್ಚರ್, ಹಲ್ಲೆಲೂಯಾ, ನಮಗೆ ಬೋಧಿಸುವವರು ಅಲ್ಲಿ ಪರಲೋಕಕ್ಕೆ ಹೋದೆ, ಪರಲೋಕದಲ್ಲಿ ಅದು ಕಂಡೆ, ಇದು ಕಾಣ್ಬೋದು. ಬಟ್ ಏನೇ ಕೇಳಬೇಕಾದರೆ ಅದಕ್ಕೊಂದು ಆಧಾರ ಬೇಕು ಅಷ್ಟೇ. ಆಧಾರ ಯಾವುದು? ಕರ್ತನ ಮಾತು. ಆಧಾರ ಯಾವುದು? ದೇವರ ವಾಕ್ಯ. ಅದಕ್ಕೆ ಬೈಬಲ್ ಹೇಳ್ತದೆ, ಓದಿರಿ, ಥೆಸಲೋನಿಕ 4:17. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗೆ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ನೆಕ್ಸ್ಟ್, ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಇದು ಕೇವಲ ಪ್ರೀಚ್ ಮಾಡ್ಲಿಕ್ಕೆ ಇರುವುದಲ್ಲ. ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಏನು ಮಾಡ್ರಿ? ಸಂತೈಸಿರಿ. ಯಾವಾಗಲೂ ನೆನಪಿಟ್ಟುಕೊಳ್ರಿ. ಮೊನ್ನೆ ಅವರು ಹೋದರು, ದೇಹ ಬಿಟ್ಟರು, ಸಂತೈಸಿರಿ. ಇಲ್ಲ, ಅವರು ಕರ್ತನ ಜೊತೆಯಲ್ಲಿದ್ದಾರೆ, ಅವರು ಕರ್ತನೊಡನೆ ಬರ್ತಾರೆ. ಹಲ್ಲೆಲೂಯಾ. ನಿಮ್ಮ ಯಾರಾದರೂ ಆಪ್ತರು ದೇಹ ಬಿಟ್ಟು ಹೋದರೆ ದುಃಖ ಪಡಬೇಡ್ರಿ. ನಾವು ನಿರೀಕ್ಷೆ ಇಲ್ಲದವರಲ್ಲ, ಅವರು ಒಂದು ಪ್ಲೇಸಲ್ಲಿದ್ದಾರೆ, ಅವರು ಕರ್ತನ ಜೊತೆಯಲ್ಲಿದ್ದಾರೆ. ನಿಮಗೆ ಒಂದು ಗೊತ್ತಿರಬೇಕು, ಅವರು ಎಲ್ಲಿದ್ದಾರಂತ. ಲೋಕದವರಿಗೆ ಗೊತ್ತಿಲ್ಲ ಅವರು ಎಲ್ಲಿದ್ದಾರಂತ, ನಿಮಗೆ ಗೊತ್ತು ಅವರು ಎಲ್ಲಿದ್ದಾರಂತ. ಬಟ್ ಒಂದಿನ ಅವರನ್ನು ನಾವು ನೋಡ್ತೇವೆ. ಕರ್ತನಲ್ಲಿ ಇದ್ದು ನಿದ್ರೆ ಹೋದವರನ್ನು ಒಂದು ದಿನ ನಾವು ಕರ್ತನಲ್ಲಿ ನಾವು ನೋಡುವರಾಗಿದ್ದೇವೆ. ಮೇ ಬಿ ಇವತ್ತೇ ನೋಡ್ಬೋದು, ನಾಳೆ ನೋಡ್ಬೋದು, ಗೊತ್ತಿಲ್ಲ. ಹಲೋ. ರ್ಯಾಪ್ಚರ್ ಎನಿ ಟೈಮ್ ಆಗ್ಬೋದು, ಎನಿ ಟೈಮ್. ಓಕೆ, ಅದೇ ನಾವೆಲ್ಲ ನಿಂತ್ಕೊಳ್ಳುವ ದೇವರ ಸನ್ನಿಧಾನದಲ್ಲಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹೋಲಿ, ಎಸ್ ಪಾಸ್ಟರ್, ಹೋಲಿ are you Lord God Almighty. Worthy is the Lamb, worthy is the Lamb. You are holy, holy are you Lord God Almighty. Worthy is the Lamb, worthy is the Lamb. You are holy. Thank you, Father. ತಂದೆ,
ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಅಂಧಕಾರದ ದೂರತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿ. ದಿಸ್ ಇಸ್ ಅವರ್ ಟೈಮ್. ದಿಸ್ ದ ಟೈಮ್ ಆಫ್ ದ ಚರ್ಚ್ ಓ ಗಾಡ್. ಸಭೆಯು ಆಡಳಿತ ಮಾಡುತ್ತದೆ, ಸಭೆಯು ದೊರೆತನ ಮಾಡುತ್ತದೆ. ದುಷ್ಟನ ಗುಪ್ತ ಕಾರ್ಯಗಳನ್ನು ನಿಲ್ಲಿಸೋಸ್ಕರ ಸಭೆಯನ್ನು ಈ ಭೂಲೋಕದಲ್ಲಿ ನೀನು ಇಟ್ಟಿದ್ದಿ. Church will walk in love. Church will walk in authority. Church will walk in dominion. Church will walk in favor. Church will walk in protection in the name of Jesus. This is our time. ಇದು ನಮ್ಮ ಸಮಯವಾಗಿದೆ. Come on, ಹೇಳ್ರಿ, ಇದು ನಮ್ಮ ಸಮಯ. ಇದು ಕ್ರಿಸ್ತ ವಿರೋಧಿಯ ಸಮಯ ಅಲ್ಲ. ಇದು ನಮ್ಮ ಸಭೆಯ ಸಮಯ. ಇದು ಸಭೆಯ ಕಾಲ. ಇದು ನಮ್ಮ ಕಾಲ. ನಾವು ಆಡಳಿತ ಮಾಡೋರಾಗಿದ್ದೇವೆ. ಸುಕ್ಕು ಕಳಂಕ ಮಚ್ಚೆ ಇಲ್ಲದಂತ ಮಹಿಮೆಯುಳ್ಳ ಸಭೆಯನ್ನು ಸಡನ್ಲಿ ಮಾರ್ಪಡಿಸದೆ ಎತ್ತಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್, your grace. Thank you Lord, your anointing. Thank you Lord, your favor. Thank you Lord, your protection. ತಂದೆ, ನಾವು ಎಲ್ಲರನ್ನು ಪ್ರೀತಿ ಮಾಡುತ್ತೇವೆ. ನಾವು ಯಾರನ್ನು ಹೇಟ್ ಮಾಡೋದಿಲ್ಲ. ನೀನು ಏನು ಹೇಳ್ತೀಯೋ ಅದನ್ನೇ ನಾವು ಮಾಡುತ್ತೇವೆ. ನೀನು ಎಲ್ಲಿ ಹೋಗಲು ಹೇಳ್ತೀಯೋ ಅಲ್ಲಿ ನಾವು ಹೋಗುತ್ತೇವೆ. ಯಾರಿಗೆ ರೀಚ್ ಆಗಲಿಕ್ಕೆ ಹೇಳ್ತೀಯೋ ನಾವು ರೀಚ್ ಆಗುವವರಾಗಿದ್ದೇವೆ. ಥ್ಯಾಂಕ್ ಯು ಫಾದರ್, your presence, your grace, oh God. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ. ಓಕೆ, ಇವತ್ತು ನಾವು ಕೂಟ ಆದ ನಂತರ ಆರಾಧನೆ ಆದ ನಂತರ ಇಮಿಡಿಯೇಟ್ಲಿ